ಭಯಗೊಂಡಂತ ನಾಯಿಗಳು ಜಾಸ್ತಿ ಬೊಗಳ್ತವೆ ಅನ್ನುವಂಥ ಒಂದು ಮಾತಿದೆಯಲ್ಲ, ಹಾಗೇನೇ ಭಯಗೊಂಡಂತ ಪಾಕಿಸ್ತಾನ ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ. ಆ ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದೆ. ನಿನ್ನೆ ರಾತ್ರಿ 4 ಕಡೆಗಳಲ್ಲಿ ಗುಂಡಿನ ದಾಳಿಯನ್ನು ಮಾಡಲಾಗಿದೆ. ಭಾರತ ಕೂಡ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕದನ ವಿರಾಮದ ಉಲ್ಲಂಘನೆ ಆಗಿದೆ, ನೌಶೇರಾ, ಅಖನೂರ್, ಸುಂದರ್ಬನಿ ಇಲ್ಲಿ ಸ್ವಲ್ಪ ಕಿರಿಕ್ ಮಾಡ್ತು. ಯಾಕಂದರೆ ಕಳೆದೊಂದು ವಾರದಿಂದ ಘಟನಾವಳಿಗಳ ಆದಾಗಿನಿಂದ ಅದಕ್ಕೆ ಭಯ ಹತ್ಕೊಂಡ್ಬಿಟ್ಟಿದೆ. ಎಲ್ಲಿ ಯಾವ ಸಂದರ್ಭದಲ್ಲಿ ಏನೇನಾಗ್ಬಿಡುತ್ತೋ ಅಂತ. ಎಲ್ಲೆಲ್ಲಿ ಕದನ ವಿರಾಮದ ಉಲ್ಲಂಘನೆ ಆಗಿದೆ ನಾವು ತೋರಿಸ್ತಾ ಇದ್ದೀವಿ. ಸೊ ನಾನು ಜಸ್ಟ್ ಅದನ್ನು ಹೇಳ್ತೀನಿ. ನೀಲಂ, ಕುಪ್ವಾರ, ಲೀಖಾ ವ್ಯಾಲಿ, ತುಟಿಯಾರಿ ಗಲಿ, ಬಾರಾಮುಲ್ಲಾ, ಉರಿ, ಪೂಂಚ್, ಸುಂದರ್ಬನಿ, ಪಹಲ್ಗಾಮ್, ನೌಶೇರಾ, ಅಖನೂರ್ ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಗುಂಡಿನ ಚಕಮಕಿ ಆಗ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಮಾಮೂಲಿ ಕಥೆ. ಇದು ಎಂದಿದು ಉಲ್ಲಂಘನೆ ಮಾಡಿಲ್ಲ ಹೇಳಿ. ಯಾವಾಗಲೂ ಉಲ್ಲಂಘನೆ, ಎಲ್ಲದರ ಉಲ್ಲಂಘನೆ ಇದು. ಇಲ್ಲಿ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದಿಲ್ಲ. ಸೇನೆಯ ಆಡಳಿತ, ಯಾರು ಉಸಿರು ಬಿಡಂಗಿಲ್ಲ, ತುಟಿ ಬಿಚ್ಚಂಗಿಲ್ಲ. ಅಲ್ಲಿನ ದೇಶದ ಪ್ರಧಾನಿನೂ ಕೂಡ ಪಪೆಟ್ಟನೆ. ISI ಮುಖ್ಯಸ್ಥನನ್ನು ತಗೊಂಬಂದು ನೀವು ಈ ರೀತಿ ಸೇನಾ ಮುಖ್ಯಸ್ಥನನ್ನಾಗಿ ಮಾಡಿಬಿಟ್ರೆ ಏನಾಗುತ್ತೆ ಹೇಳಿ? ಇದೇ ಆಗೋದು. ಬನ್ನಿ, ಕ್ಯಾಪ್ಟನ್ ನವೀನ್ ನಾಗಪ್ಪ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಕ್ಯಾಪ್ಟನ್, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಏನೇನು ಆಗ್ತಾ ಇದೆ ಅಂತ. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಅದರಲ್ಲೂ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್, ಇವತ್ತು ಈ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ನೋಡಿ. ಪುಲ್ವಾಮಾ ದಾಳಿಗೂ ಮೊದಲು ಈ ರೀತಿ ಒಂದು ಮೀಟಿಂಗನ್ನು ಕರೆಯಲಾಗಿತ್ತು. ಮೀಟಿಂಗ್ ಆದಮೇಲೆ ಯಾವ ರೀತಿ ಉಡಾಯಿಸಿದ್ವು ಭಾರತ ಸೇನೆಯ ಯೋಧರುಗಳು, ಅದನ್ನು ನೋಡಿದ್ವಿ ನಾವು. ನಿನ್ನೆ ನಡೆದಂಥ ಮೀಟಿಂಗ್ ಇದೆಯಲ್ಲ ಕ್ಯಾಪ್ಟನ್, ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಅದನ್ನು ಹೇಳಿದ್ದಾರೆ, ಟಾರ್ಗೆಟು ನಿಮ್ಮದೇನೆ, ಟೈಮು ನಿಮ್ಮದೇನೆ, ಪ್ರಹಾರನೂ ನಿಮ್ಮದೇನೆ, ಅಧಿಕಾರವೂ ನಿಮ್ಮದೇನೆ. ಬರೀ ಅಧಿಕಾರ ಅಲ್ಲ, ಅದು ಪರಮಾಧಿಕಾರ. ಏನಂತೀರಿ ಕ್ಯಾಪ್ಟನ್? ಅಬ್ಸಲ್ಯೂಟ್ಲಿ ರಂಗನಾಥ್ ಅವರೇ, ನೋಡಿ, ನಾವು ಹಿಂದಿಂದ ಒಂದು ಹಿಸ್ಟ್ರಿನ ತಗೊಂತ ಬಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಅದಾದ್ಮೇಲೆ ಬಾರ್ಲಾಕೋಟ್ ಏರ್ ಸ್ಟ್ರೈಕ್ ಆಯ್ತು. ಅದಾದಾಗ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಅವ್ರು ದೇವರ್ ಕಾಟ್ ಆಫ್ ಗಾರ್ಡ್, ಅಂದ್ರೆ ಅವ್ರಿಗೆ ಎಲ್ಲಿ ಹೊಡಿತೀವಿ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಬಟ್ ಇಟ್ ವಾಸ್ ಅ ಲಿಮಿಟೆಡ್ ಸ್ಟ್ರೈಕ್. ನೆಕ್ಸ್ಟ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯ್ತು. ಅಂದ್ರೆ ಅವರ ಟ್ರೈನಿಂಗ್ ಕ್ಯಾಂಪ್ ಎಲ್ಲೆಲ್ಲಿದ್ವು ಅಲ್ಲಿ ಹೋಗಿ ನಾವು ಏರೋಪ್ಲೇನ್ ಇಂದ ಗುಂಡಾರ್ಸ್ ಬಂದ್ವಿ. ದ ಟಾರ್ಗೆಟ್ಸ್ ವೇರ್ ವೆರಿ ಕ್ಲಿಯರ್. ಸೊ ನಾವು ಇವಾಗ ಎಲ್ಲೋ ಒಂದ್ ಕಡೆ ದೇಶನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನಾವು ಏನೋ ಮಾಡ್ತೀವಿ ಅಂತ. ಅವ್ರ ಕಡೆಯವರು ಎಕ್ಸ್ಪೆಕ್ಟ್ ಮಾಡ್ತಾ ಕುಂತಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಒಂದು ಆಕ್ಷನ್ ಆಗೇ ಆಗುತ್ತೆ ಈ ಸಲ. ಸಮಥಿಂಗ್ ಇಟ್ ಡಿಫ್ರೆಂಟ್ ವಿಲ್ ಹ್ಯಾಪನ್. ನೀವು ಕರೆಕ್ಟ್ ಆಗಿ ಹೇಳಿದಾಗೆ, ಈಗ ನೋಡಿ, ರಾದರ್ ದನ್ ಇಂಪೋಸಿಂಗ್ ಈ ತರಾನೇ ಮಾಡಿ ಅಂತ ಹೇಳೋದಕ್ಕಿಂತ ದ ಗ್ರೌಂಡ್ ಕಮಾಂಡರ್ಸ್ ಆರ್ ದಿ ಬೆಸ್ಟ್ ಪೀಪಲ್ ಟು ಜಡ್ಜ್. ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಲೂಪ್ ಹೋಲ್ ಇದೆ, ಎಲ್ಲಿ ಯಾವ ಟೈಮಲ್ಲಿ ಅಟ್ಯಾಕ್ ಮಾಡಬಹುದು, ಯಾವ ಸಮಯದಲ್ಲಿ ಯಾವೊಂದು ವೇದಿಂದ ಅಟ್ಯಾಕ್ ಮಾಡಬಹುದು. ಬೀಟ್ ನೇವಿನೋ, ಏರ್ ಫೋರ್ಸ್, ಗ್ರೌಂಡ್ ಟ್ರೂಪ್ಸ್, ಅಲ್ಲಿಂದ ಅಟ್ಯಾಕ್ ಮಾಡಬೇಕು, ಇಲ್ಲ ಮೂರನ್ನು ಕೋಆರ್ಡಿನೇಟ್ ಮಾಡಿ ಯಾವ್ದಾದ್ರು ಒಂದು ಆಕ್ಷನ್ ಅನ್ನ ಮಾಡಬೇಕು. ಹೀಗಾಗಿ ದ ಬೆಸ್ಟ್ ಥಿಂಗ್ ವಿಚ್ ಹಸ್ ಹ್ಯಾಪನ್ಡ್, ಎಲ್ಲಕ್ಕಿಂತ ಉತ್ತಮವಾದದ್ದು ಏನಾಗಿದೆ ಅಂತಂದ್ರೆ, ದ ಡಿಸಿಷನ್ ಹ್ಯಾಸ್ ಬಿನ್ ಲೆಫ್ಟ್ ಟು ದ ಪೀಪಲ್. ಯಾರು ಅದನ್ನ ಆಕ್ಚುಲಿ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಅವ್ರಿಗೆ ಡಿಸಿಷನ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನೋಡಿ, ಇಂಪೋಸ್ ಮಾಡೋದಕ್ಕಿಂತ ಡಿಸಿಷನ್ ಅವ್ರಿಗೆ ಕೊಟ್ರೆ ದೇ ವಿಲ್ ಬಿ ಇನ್ ಅ ಬೆಟರ್ ಫ್ರೇಮ್ ಆಫ್ ಮೈಂಡ್, ದೇ ವಿಲ್ ಬಿ ಏಬಲ್ ಟು ಟೇಕ್ ಬೆಟರ್ ಡಿಸಿಷನ್ಸ್. ಸೊ ಹಂಗಾಗಿ ಸಮಥಿಂಗ್ ನನಗೇನ್ ಅನ್ಸ್ತಿದೆ ಅಂದ್ರೆ ಸಮಥಿಂಗ್ ಬಿಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಇದನ್ನ ನಾವು ರಶ್ ಮಾಡಬಾರ್ದು. ಈಗ ನೋಡಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅವರು. ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಹೊಡೆಯೋದಕ್ಕಿಂತ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಏನಾದ್ರು ಮೇಂಟೈನ್ ಮಾಡಬೇಕು ಅಂತಂದ್ರೆ ದ ಪ್ಲೇಸ್ ಅಂಡ್ ದ ಟೈಮ್ ಶುಡ್ ಬಿ ಆಫ್ ಅವರ್ ಚೂಸಿಂಗ್. ಸೊ ಹಂಗಾಗಿ ಹೌದು, ಜನರ ಸೆಂಟಿಮೆಂಟ್ ಇದೆ. 26 ಜನದ ನಮ್ಮ ಜೀವ ನಿಹತ್ತ ಸಿಟಿಸನ್ಸ್ ಮೇಲೆ ಗುಂಡಾಗ್ತಿದ್ದಾರೆ. ಆಕ್ರೋಶ ಸಿಟ್ಟು ನಮ್ಮ ಜನತೆಗೆ ಎಲ್ಲರಿಗೂ ಇದ್ದೇ ಇದೆ. ಒಂದು ಪ್ರತಿಕಾರ ಆಗ್ಲೇಬೇಕು ಅಂತ ಎಲ್ಲರೂ ಕಾಯ್ತಾ ಇದಾರೆ. ಬಟ್ ನಾನ್ ಹೇಳೋದೇನಂತ ಅಂದ್ರೆ, ಕೊಡವನ್ನ ಅವ್ರಿಗೆ ತಕ್ಕವಾದ ಉತ್ತರ ಕೊಡ್ಬೇಕು. ಹೆಂಗ್ ಉತ್ತರ ಕೊಡ್ಬೇಕಂತಂದ್ರೆ, ನಮ್ಗೆ ಎಲ್ಲರಿಗೂ ಗೊತ್ತಿದ್ದ ಸಂಗತಿ ಇದು. ಅವ್ರ ಎಕನಾಮಿಕ್ ಕಂಡೀಷನ್ ಏನಿದೆ, ಬಲೂಚಿಸ್ತಾನದಲ್ಲಿ ಹೆಂಗದ, ಬಲೂಚಿಸ್ತಾನದವ್ರು ಅವ್ರಿಗೆ ಹೆಂಗೆ ನಾಲ್ಕು ಅಂತಾರಲ್ಲ ಹಂಗ್ ಮಾಡಿ ಇಟ್ಟಿದ್ದಾರೆ, ಎಲ್ಲ ಗೊತ್ತಿದೆ. ಹಾಗಾಗಿ ಒಂದ್ ಸಲ ಹೊಡೆದ್ರೆ ಹೆಂಗಿರ್ಬೇಕಂದ್ರೆ ಡಿಸೈಸಿವ್ ವಿಕ್ಟರಿ ಇರ್ಬೇಕು. ಮತ್ ಇನ್ನೊಂದ್ 10-15 ವರ್ಷ, ಯಾಕಂದ್ರೆ ಅವರು ಒಂದು ಇಂಟರ್ ನ್ಯಾಷನಲ್ ಕಮ್ಯುನಿಟಿದಲ್ಲಿ
ಪಾಕಿಸ್ತಾನದ ಒಂದು ಸ್ಟ್ಯಾಂಡಿಂಗೇ ಇಲ್ಲ. ಕ್ಯಾಪ್ಟನ್ ನೀವು ಹಲವಾರು ಯುದ್ಧಗಳಲ್ಲಿ ಪಾಲ್ಗೊಂಡಿರುವಂತವ್ರು, ಕಾರ್ಗಿಲ್ ಸಂದರ್ಭದಲ್ಲೂ ಕೂಡ ನೀವು ಹೋರಾಟ ಮಾಡಿರುವಂತವ್ರು, ತುಂಬಾ ಚೆನ್ನಾಗಿ ಗೊತ್ತಿದೆ ಸ್ಥಿತಿಗತಿಗಳು. ನೋಡಿ, ಅಲ್ಲಿಂದ ಹೊರಗಡೆ ನಿಂತು ನೋಡುವಂತವ್ರು ನಾವು ಕೇವಲ ಮಾತಾಡಬಹುದು. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಗಡಿ ಇದೆಯಲ್ಲ, ಗುಡಿಯಲ್ಲಿರುವಂಥ ದೇವರುಗಳನ್ನು ನಾವು ಕಂಡಿದ್ದೀವಿ, ನೀವೆಲ್ಲ ಗಡಿಯಲ್ಲಿರುವಂಥ ದೇವರುಗಳು ಅಂತ. ಅಂಥ ದೇವರುಗಳಿಗೆ ಮೊದಲ ನಮಸ್ಕಾರ. ಯಾಕಂದರೆ ನೀವು ಇವತ್ತು ನಿಮ್ಮನ್ನು ನೀವು ಬಲಿ ಕೊಟ್ಕೊಳ್ಳೋದ್ರಿಂದ ನಾವು ನಾಳಿನ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ. ಕ್ಯಾಪ್ಟನ್, ನಾನು ಒಂದು ಪ್ರಶ್ನೆ ತಮ್ಮಲ್ಲಿ ನೇರವಾಗಿ ಕೇಳ್ತಾ ಇದ್ದೀನಿ. ನೋಡಿ, ನಿಮ್ಮದೇ ಟೈಮು, ನಿಮ್ಮದೇ ಮುಹೂರ್ತ, ನಿಮ್ಮದೇ ಟಾರ್ಗೆಟ್ಟು, ನಿಮ್ಮದೇ ಪ್ರಹಾರ, ನಿಮ್ಮದೇ ಪ್ರತಿಕಾರ, ನಿಮಗೆ ಪರಮಾಧಿಕಾರ. ಈ ಮಾತನ್ನು ನೀವು ಕೇಳಿದಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕರಾಗಿ, ಒಬ್ಬ ಕ್ಯಾಪ್ಟನ್ ಆಗಿ ಏನು ಅನ್ನಿಸ್ತು ಸರ್ ನಿಮಗೆ? ಖುಷಿ ಆಯ್ತು. ಆಗ್ಲೇ ಹೇಳಿದಾಗೆ, ನೀವು ಹಿಂದಿನ ಪಾಯಿಂಟ್ ಆಗ್ಲೇ ಹೇಳ್ತಾ ಇದ್ರಿ, ಒಬ್ಬ ಯೋಧನಾಗ್ಲಿ ಯಾರು ಕೂಡ ಯುದ್ಧವನ್ನ ಬಯಸಲ್ಲ, ಯುದ್ಧ ಬೇಕು ನಮಗೆ ಅಂತ ಹೇಳಲ್ಲ. ನೀವು ಹೇಳಿದಾಗೆ ನನಗೆ ಕಾರ್ಗಿಲ್ ಯುದ್ಧದಲ್ಲಿ ಪೆಟ್ಟು ಬಿದ್ದಿತ್ತು. ಇಮ್ಯಾಜಿನ್ ಮಾಡಿ, ಬೆಟ್ಟದ ತುದಿ ಮೇಲೆ ಗ್ರೆನೇಡ್ ಬ್ಲಾಸ್ಟ್ ಆಗಿದೆ, ಎರಡೂ ಕಾಲ ಛಿದ್ರ ಆಗಿದೆ. ನನಗೆ ಕೆಳಗ್ ಕರ್ಕೊಂಡ್ ಬಂದಾಗ ಸಾಯಂಕಾಲ ರಾತ್ರಿಯಾಗಿ ಹೋಗ್ಬಿಟ್ಟಿದೆ. ಸೊ ಎಷ್ಟು ನೋವನ್ನ ಅನುಭವಿಸಿರ್ಬೇಕು ನಾವು, ಎಷ್ಟು ರಕ್ತ ಸೋರಿಸಿರ್ಬೇಕು ನಾನು, ಎಷ್ಟು ಇನ್ಫೆಕ್ಷನ್ ಆಗಿ ಬಡ್ದಿರ್ಬೇಕು. ಉಳಿದು ಬಂದಿದ್ದೇ ಹೆಚ್ಚು. ಆ ಯುದ್ಧದಲ್ಲಿ ನಾನು ನನ್ನ ಯೂನಿಟ್ ಆದಂತ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ನವರು ಇಬ್ರು ಆಫೀಸರ್ನ 17 ಜನನ ಸಾಯೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಸೊ ಯುದ್ಧ ಅಂದ್ರೆ ಸುಮ್ಮನೆ ಅಲ್ಲ. ಎಲ್ಲರಿಗೂ ಹೌದು ಅದೊಂದು ಆಕ್ರೋಶ ಇದೆ, ಯುದ್ಧ ಆಗಬೇಕು ಅಂತ. ಬಟ್ ಯುದ್ಧ ನಾವ್ ಯಾವತ್ತೂ ಬಯಸಲ್ಲ. ಬಟ್ ಯುದ್ಧವನ್ನ ಯಾರಾದ್ರೂ, ನಮ್ಮ ಜಗಳವನ್ನ ಯಾರಾದ್ರೂ ನಮ್ಮ ದೇಶದ ಬಾಗಿಲಿಗೆ ತಂದ್ರೆ ಅವ್ರು ಬರೇ ಜಗಳ ಕೇರ್ಕೊಂಡ್ ಬಂದಿರ್ಬೋದು, ಅವರಿಗೆ ವಾಪಸ್ ಯುದ್ಧದ ರೀತಿಯಲ್ಲಿ ಅವ್ರಿಗೆ ಒಂದು ಉತ್ತರವನ್ನ ಕೊಡ್ಬೇಕಂತ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀನಿ. ನೀವು ಎರಡನೇ ಪ್ರಶ್ನೆ ಕೇಳಿದ್ದೆ, ನೀವು ಹೆಂಗ್ ಅನಿಸ್ತೆ ನಿಮಗೆ ಅಂತ. ನೋಡಿ, ನಾನು ಆಗ್ಲೇ ಹೇಳಿದಾಗೆ ಇಂಪೋಸ್ ಮಾಡೋದಕ್ಕಿಂತ ನಾನು ಯಾವುದೇ ಪಾರ್ಟಿ ಒಂದು ಪ್ರೈಮರಿ ಮೆಂಬರ್ಶಿಪ್ ಕೂಡ ಇಲ್ಲ, ಬಿಜೆಪಿದು ಇಲ್ಲ, ಕಾಂಗ್ರೆಸ್ದು ಇಲ್ಲ. 99ರಲ್ಲಿ ಏನಾಗಿತ್ತು ಅಂತಂದ್ರೆ, ನಮಗೆ ಕಾರ್ಗಿಲ್ ಯುದ್ಧನ ನೀವು ಗಮನಿಸಿದ್ರೆ ಅದು ಲೋಕಲೈಸ್ಡ್ ವಾರ್ ಆಗಿತ್ತು. ಅಂದ್ರೆ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಬಿಟ್ಟು ನಾವು ಅದನ್ನ, ನಮಗೆ ಅವ್ರು ಅಟ್ಯಾಕ್ ಮಾಡಿದ್ರು, ಅಲ್ಲಿ ನಾವು ವೀಕ್ ಇದ್ವಿ, ಸ್ಟಾರ್ಟಿಂಗ್ ಅಲ್ಲಿ ವೀಕ್ ಇದ್ವಿ. ನಾವು ಅದನ್ನ ಪಂಜಾಬ್ ಅಲ್ಲಿ, ರಾಜಸ್ಥಾನ್ ಅಲ್ಲಿ ಓಪನ್ ಮಾಡಬಹುದಾಗಿತ್ತು, ಯಾಕಂದ್ರೆ ಅಲ್ಲಿ ನಮಗೆ ಅಡ್ವಾಂಟೇಜ್ ಸಿಗ್ತಿತ್ತು. ಬಟ್ ಅದನ್ನ ಮಾಡಕ್ಕೆ ಅವಕಾಶ ಇರ್ಲಿಲ್ಲ. ನಮಗೆ ಲೈನ್ ಆಫ್ ಕಂಟ್ರೋಲ್ ನ ಕ್ರಾಸ್ ಮಾಡಬೇಡಿ ಅಂತ ಹೇಳಿದ್ರು, ಹೌದಾ? ಹಾಗಾಗಿ ಅದು ಲಿಮಿಟೆಡ್ ವಾರ್ ಆಗಿ ಉಳಿದು ಬಿಡ್ತದೆ. ನಮಗೆ ಎಲ್ಲಿ ನಾವು ಅಡ್ವಾಂಟೇಜ್ ಜಾಸ್ತಿ ಸಿಗುತ್ತೋ ಅಲ್ಲಿ ಅಡ್ವಾಂಟೇಜ್ ತಗೋಬಹುದಾಗಿತ್ತು. ಬಹುಶಃ ಆ ಒಂದು ಸಮಯ ಸಂದರ್ಭ ಬೇರೆ ಇತ್ತು. ಇನ್ನೊಂದು ಕ್ಯಾಪ್ಟನ್, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈಗ ಆತ್ಮ ಬಲಂ ಬಲಂ ಬಲಂ. ನೋಡಿ, ನಾವು ಇಡುವಂಥ ಹೆಜ್ಜೆನ ಯಾವ ರೀತಿ ಇಡ್ತೀವಿ, ಯಾವ ಪರಿ ನಾವು ದೊಡ್ಡ ಹೆಜ್ಜೆ ಇಡ್ತೀವಿ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಸೈನಿಕರನ್ನ ಅವತ್ತು ಬಲಿ ಕೊಟ್ಟಂಥ ರೀತಿ ಇದೆಯಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ತಪ್ಪುಗಳಾಗಿದೆ, ಅದರಲ್ಲೇನು ಸಂದೇಹವೇ ಇಲ್ಲ. ಯಾಕಂದರೆ ಇವಾಗ ಮನಸ್ಸು ಮಾಡಿದ್ರೆ ಇವಾಗ ಹೋಗಿ ಬಡಿದು ಬರ್ತೀವಿ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೋ ಆ ಸಂದರ್ಭದಲ್ಲಿ ವಾಜಪೇಯಿ ಸರ್ಕಾರ ಒಂದು ಹೆಜ್ಜೆ ಮುಂದಕ್ಕಿಡುವಂಥ ನಿಟ್ಟಿನಲ್ಲಿ ಬಹಳ 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 ಯೋಚನೆ ಮಾಡ್ತು. ಅಷ್ಟೊತ್ತಿಗೆ ಕೈ ಮೀರಿ ಹೋಗಿತ್ತು. ಪ್ರಶ್ನೆ ಬೇರೆ. ಕ್ಯಾಪ್ಟನ್, ಈಗ ನಾನು ಕೇಳುವಂಥ ಪ್ರಶ್ನೆ, ತಾವೊಂದು ಮಾತು ಹೇಳಿದ್ರಿ, ತಾವೊಂದು ಒಳ್ಳೆ ಮಾತು ಹೇಳಿದ್ರಿ. ತಾವು ಏನು ಅಂತಂದರೆ, ವೆರಿ ಇಂಪಾರ್ಟೆಂಟ್ಲಿ ನಾವು ಅವ್ರಿಗೆ ಶಾಕ್ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿ. D-Day ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ಬೋದು, ಎಲ್ಲ ಆಗ್ಬೋದು. ಹಾಗಂತ ಒಂದೇ ಸರಿ ಏಕಾಏಕಿ ಸೇನೆ ನುಗ್ಗಲ್ಲ. ಅದಕ್ಕೊಂದು ಸರಿಯಾದಂಥ ಸಮಯ, ಸರಿಯಾದಂಥ ಟಾರ್ಗೆಟ್, ಅದನ್ನು ರೆಡಿ ಮಾಡಿಕೊಂಡೇ ಹೊಡೆಯುತ್ತೆ ಅಂತ. ನಿಮ್ಮ ಪ್ರಕಾರ ಇದು ಯಾವ ರೀತಿ ಆಗ್ಬೋದು ಕ್ಯಾಪ್ಟನ್? ಓಕೆ, ಒಂದು ನಿಮಿಷ ಹಿಂದಕ್ಕೆ ಒಂದು ವಾಜಪೇಯಿ ಅವ್ರ ಬಗ್ಗೆ ನೀವು ಮಾತಾಡೋದಕ್ಕೆ ಒಂದು ಸಣ್ಣ ಇದನ್ನ ಕೊಡ್ತೀನಿ. ಯಾಕಂದ್ರೆ ಅವಾಗ ಸಮಯ ಸಂದರ್ಭ ಬೇರೆ ಇತ್ತು. ಅವಾಗ ನಾವು ನ್ಯೂಕ್ಲಿಯರ್ ಬ್ಲಾಸ್ಟ್ ಅನ್ನ ಮಾಡಿದ್ವಿ, ಅಣು ಪರೀಕ್ಷೆಯನ್ನ ಮಾಡಿದ್ವಿ. ಪಾಕಿಸ್ತಾನದವರು ಕೂಡ ಅಣು ಪರೀಕ್ಷೆಯನ್ನ ಮಾಡಿದ್ರು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರಿನೋ ತಪ್ಪು ನನಗೆ ಗೊತ್ತಿಲ್ಲ, ಬಟ್ ಆ ಒಂದು ಸಮಯ ಸಂದರ್ಭ ಬೇರೆ ಇತ್ತು. ಹಾಗಾಗಿ ನಾವು ಲೈನ್ ಅಪ್ ಪಟ್ಟರು. ಕ್ಯಾಪ್ಟನ್, ಏನು ಅಂದ್ರೆ ಸಮಯ ಸಂದರ್ಭಗಳು ಹೆಂಗ್ ಬಂದ್ಬಿಡ್ತವೆ ಅಂತಂದ್ರೆ, ನೋಡಿ, ಈಗ ಇಂದಿರಾ ಗಾಂಧಿ ಅವರಿದ್ದಂಥ ಸಂದರ್ಭದಲ್ಲಿ ಆವಾಗ ಅವ್ರು ಅಮೆರಿಕಕ್ಕೆ ಹೋದ್ರು, ಅಮೆರಿಕದ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಅಮೆರಿಕದ ಯುದ್ಧ ನೌಕೆಗಳು ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ ಬಂದಿದ್ದು, ಪ್ರಶ್ನೆ ಬೇರೆ. ಅದೆಲ್ಲದನ್ನು ಮೀರಿ ಇಂದಿರಾ ಗಾಂಧಿ ಹೊಡೆಸಿದ ರೀತಿ ಇತ್ತಲ್ಲ, ಬಹಳ ಅದ್ಭುತವಾಗಿತ್ತು. ನಂಬರ್ 1. ನಂಬರ್ 2 ಏನು ಅಂತಂದ್ರೆ, ಆವಾಗಲೇ ಬಾಂಗ್ಲಾ ಉದಯ ಆಗಿದ್ದು, ಅದು ಆ ಸಂಗತಿಗಳು. ಅದಾದ್ಮೇಲಿನ ಘಟನೆಗಳನ್ನು ಕೂಡ ಅಲ್ಲಿ ಒಂದು ಕಡೆಗೆ ಗೆಲುವು, ಇನ್ನೊಂದು ಕಡೆ ಸೋಲ್. ಹೆಂಗೆ ಅಂತಂದ್ರೆ, ನಾವು 93,000 ಜನ ಸೈನಿಕರನ್ನ ಹಾರ ತುರಾಯಿ ಹಾಕಿ ಕಳಿಸಿದ್ದಿದೆಯಲ್ಲ. ಸೊ ಇಂಥವು ಯುದ್ಧ ಅಂದಮೇಲೆ ನಾನು ಹೇಳ್ತೀನಲ್ಲ, ಹೊರಗಡೆ ಕೂತು ಮಾಡುವಂಥ ವಿಶ್ಲೇಷಣೆಗಳು ಬೇರೆ, ಅದರಲ್ಲಿನ ಸ್ಥಿತಿಗತಿಗಳು ಬೇರೆ ಇರ್ತವೆ. ಕ್ಯಾಪ್ಟನ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ಮಾತಾಡ್ತೀನಿ. ಭದ್ರತಾ ಸಂಪುಟ ಸಮಿತಿ ಸಭೆ ನಡೀತಾ ಇದೆ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆಗುತ್ತೆ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆಗುತ್ತೆ, ಕೇಂದ್ರ ಸಚಿವ ಸಂಪುಟ ಸಭೆ ಆಗುತ್ತೆ. ಇವತ್ತು ಸೂಪರ್ ಕ್ಯಾಬಿನೆಟ್ ಮೀಟಿಂಗ್.
ಈಗ ಶುರು ಆಗಿದೆ. ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಿರುವಂಥದ್ದು. ಜೊತೆಗೆ ಏನು ಅಂದರೆ ಇದೆಲ್ಲ ಆದಮೇಲೆ ಯಾವ ನಿರ್ಧಾರಕ್ಕೆ ಬರ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ಬ್ಯಾಕ್ ಟು ಬ್ಯಾಕ್ 3 ಮೀಟಿಂಗ್ಗಳು, ಇದನ್ನು ಸೇರಿಸ್ಕೊಂಡಂಗೆ ಒಟ್ಟು 4 ಮೀಟಿಂಗ್ಗಳು. ಭದ್ರತಾ ಸಂಪುಟ ಸಮಿತಿ ಸಭೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಆರಂಭ ಆಗಿದೆ. ಪುಲ್ವಾಮಾ ದಾಳಿ ಬಳಿಕ ಮೊದಲ ಬಾರಿ CCS ಸಭೆಯನ್ನು ಕರೆಯಲಾಗಿದೆ. 6 ವರ್ಷದ ಬಳಿಕ ನಡೆದಿರುವಂಥ ಭದ್ರತಾ ಸಂಪುಟ ಸಮಿತಿಯ ಸಭೆ. ಯಾವುದಾದ್ರೂ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಸೇರ್ತಾರೆ. ಪ್ರಧಾನಿ ಮೋದಿ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ರಕ್ಷಣಾ ಸಚಿವರಿದ್ದಾರೆ, ಗೃಹ ಸಚಿವರಿದ್ದಾರೆ, ಅರ್ಥ ಸಚಿವರಿದ್ದಾರೆ, ವಿದೇಶಾಂಗ ಸಚಿವರಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವಂಥ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್. ಬನ್ನಿ, ರವಿ ಜೋಶಿ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಅಧಿಕಾರಿಗಳು. ಜೋಶಿ ಸರ್ ನಮಸ್ಕಾರ. ಗಮನಿಸ್ತಾ ಇದ್ದೀರಿ ತಾವು ಏನೇನು ಆಗ್ತಾ ಇದೆ ಡೆವಲಪ್ಮೆಂಟ್ ಅಂತ. ನಿನ್ನೆ ಮೋದಿಯವರು ಸೇನೆಯ ಮೇಲೆ ನನಗೆ ಸಂಪೂರ್ಣವಾದಂಥ ಜವಾಬ್ದಾರಿ ಇದೆ, ನೀವು ಯಾವ ಟೈಮ್ ಬೇಕು ನಿರ್ಧಾರ ಮಾಡಿ, ಯಾವ ಟಾರ್ಗೆಟ್ ಬೇಕು ನೀವು ನಿರ್ಧಾರ ಮಾಡಿ, ನಿಮ್ಮದೇ ಟಾರ್ಗೆಟ್, ನಿಮ್ಮದೇ ಪ್ರಹಾರ, ನಿಮಗೆ ಸಂಪೂರ್ಣ ಅಧಿಕಾರ, ಪರಮಾಧಿಕಾರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನಂತೀರಿ ಸರ್? ಇದು ಐ ಡೋಂಟ್ ಥಿಂಕ್ ದಟ್ಸ್ ಅ ವೆರಿ ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್. ಬಿಕಾಸ್ ಈಗ ನೀವು ಪೊಲಿಟಿಕಲ್ ನಮ್ಮ ದೇಶದ Army, Air Force, Navy, they all work under the political leadership, yes, under civilian leadership. So you cannot hand over any responsibility to the Army Chief or Navy Chief and say, you do what you like. Adagala. ಅದು ಮಾಡಲೂಬಾರ್ದು. ನಮ್ಮ ಆರ್ಮಿ ಮತ್ತು ಪಾಕಿಸ್ತಾನ ದೇಶದ ಆರ್ಮಿ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಕ್ಕೋಸ್ಕರ ಮೋದಿ ಅವರು ಈ ಮಾತನ್ನು ಹೇಳಿರ್ಬೋದಾ ಸರ್? ಅದು ಕಾನ್ಫಿಡೆನ್ಸ್, ಅದು ಕಾನ್ಫಿಡೆನ್ಸ್ ಎಲ್ಲಿ ಹೋಗಿಲ್ಲ. ನಮ್ಮ ದೇಶದ ವಾಸಿಗಳಿಗೆ ನಮ್ಮ ಆರ್ಮಿ ಮೇಲೆ ಸಂಪೂರ್ಣ ಭರವಸೆ ಇದೆ. ಅದರಲ್ಲಿ ಏನ್ ನಿಸ್ಸಂದೇಹವಾಗಿ ನಾನು ಹೇಳ್ಬಹುದು. ಓಕೆ, ಇದು ಕೇವಲ ಇಟ್ ಇಸ್ ಅ ರೆಟರಿಕ್ ಸಿಗ್ನಲಿಂಗ್. ಇದು ಕೇವಲ ಒಂದು ಪೊಲಿಟಿಕಲ್ ಸಿಗ್ನಲಿಂಗ್ ಅಂತಾರೆ ಇದಕ್ಕೆ. ಓಕೆ, ಬಿಕಾಸ್ ನಮ್ಮ ದೇಶದ ಆರ್ಮಿ ಇಸ್ ವೆರಿ ಡಿಫರೆಂಟ್ ಫ್ರಮ್ ಪಾಕಿಸ್ತಾನಿ ಆರ್ಮಿ. ಪಾಕಿಸ್ತಾನಿ ಆರ್ಮಿ ಯಾವ ಸಿವಿಲಿಯನ್ ಅಥಾರಿಟಿಯನ್ನು ಕೇಳದೆ ತನಗೆ ಏನು ಬೇಕೋ ಅದು ಮಾಡ್ತಾ ಇರ್ತಾರೆ. ಅದು ಇಂಡಿಯಾದಲ್ಲಿ, ಶ್ರೀನಗರ, ಕಾಶ್ಮೀರದಲ್ಲಿ ಮಾಡ್ತಾ ಇದ್ದಾರೆ, ಅಫ್ಘಾನಿಸ್ತಾನದಲ್ಲಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಅದು ಒಂದು ಪಾಕಿಸ್ತಾನ ಆರ್ಮಿ ಹ್ಯಾಬಿಟೇ ಬೇರೆ, ಅವ್ರದ್ದೊಂದು ನೇಚರೇ ಬೇರೆ. ನಮ್ಮ ಆರ್ಮಿ ಆ ತರ ಅಲ್ಲ. ಸೊ ಅವರ್ಸ್ ಈಸ್ ನಾಟ್ ಎ ಪೊಲಿಟಿಸೈಸ್ಡ್ ಪೊಲಿಟಿಕಲ್ ಆರ್ಮಿ. ಇಟ್ ಈಸ್ ಅಂಡರ್ ದ ಸಿವಿಲಿಯನ್ ಲೀಡರ್ಶಿಪ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವತ್ತೇನು ಮೀಟಿಂಗ್ ಆಗ್ತಾ ಇದೆ? ಪುಲ್ವಾಮಾ ದಾಳಿಗೂ ಮೊದಲು ಕೂಡ ಈ ರೀತಿ ಮೀಟಿಂಗ್ ಆಗಿತ್ತು. ಈ ಮೀಟಿಂಗ್ ನಂತರದ ಬೆಳವಣಿಗೆಗಳು ಏನಿರಬಹುದು ಅಂತ ಅನ್ಕೋತಿರ್ತಾವ? ಈಗ ನೋಡಿ, ಈಗ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಪ್ರೆಷರ್ ಆನ್ ದ ಮೋದಿ ಗವರ್ಮೆಂಟ್ ಟು ಡೂ ಸಮ್ ವೆರಿ ಕ್ಲಿಯರ್, ಡಿಸೈಸಿವ್, ವಿಸಿಬಲ್ ರಿಟಾಲಿಯೇಟರಿ ಅಟ್ಯಾಕ್. ಓಕೆ, ಇದು ಅದ್ರ ಬಹಳ ಪ್ರೆಷರ್ ಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸಂದೇಹ ಇಲ್ಲ. ಅವ್ರು ಮಾಡ್ಲೇಬೇಕು, ಏನಾದ್ರು ಒಂದು ಡಿಸೈಸಿವ್ ಅಟ್ಯಾಕ್ ಮಾಡಬೇಕು ಅಂತ ಎಲ್ಲ ದೇಶವೆಲ್ಲ ನೋಡ್ತಾ ಇದೆ ಅವ್ರ ಕಡೆ. ಓಕೆ, ಬಟ್ ಈಗ ಇದು ಇನ್ಫ್ಯಾಕ್ಟ್ ಈ ಸಲ ಪ್ರಥಮ ಬಾರಿ ಮೋದಿ ಸರ್ಕಾರವು ಆಪೋಸಿಷನ್ ಪಾರ್ಟಿಷನ್ ಕನ್ಸಲ್ಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ವೇರಿಯಸ್ ಬಾಡೀಸ್ ವಿಚ್ ಆರ್ ದೇರ್ ಇನ್ ದ ಗವರ್ಮೆಂಟ್, ನ್ಯಾಷನಲ್ ಡಿಫೆನ್ಸ್ ಅಡ್ವೈಸರಿ ಬೋರ್ಡ್, ಆಮೇಲೆ ವೇರಿಯಸ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಅದೆಲ್ಲ ಕನ್ಸಲ್ಟ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಡಿಫರೆಂಟ್ ಫ್ರಮ್ ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಪುಲ್ವಾಮಾ ಅಟ್ಯಾಕ್ ಆರ್ ವಾಟ್ ಹ್ಯಾಪನ್ಡ್ ಆಫ್ಟರ್ ಉರಿ ಅಟ್ಯಾಕ್. ಆವಾಗ ಇಂಥ ಎಲ್ಲ ಕನ್ಸಲ್ಟೇಷನ್ ಆಗಿದ್ದಿಲ್ಲ. ಈಗ ಆಬ್ವಿಯಸ್ಲಿ ಸಮಥಿಂಗ್ ಬಹಳ ದೊಡ್ಡ ಪ್ರಹಾರವನ್ನು ಮಾಡುವಂತ ವಿಚಾರ ಇದೆ. ಅದಕ್ಕೋಸ್ಕರ ಅವರು ಒಂದು ಬೈಪಾರ್ಟಿಸನ್ ಕನ್ಸೆನ್ಸಸ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಈ ಮೊದಲು ಆಪೋಸಿಷನ್ ಪಾರ್ಟಿ ಡಿಸ್ಕಸ್ ಮಾಡೋದು ಇದು ಪ್ರಥಮ ಬಾರಿಗೆ ಮೋದಿಯವರು 2014 ಇಂದ ಬಂದಾಗಿನಿಂದ ಇಂಥ ಸಂದರ್ಭದಲ್ಲಿ ಇಂಥ ವಿಷಯದ ಮೇಲೆ ಆಪೋಸಿಷನ್ ಬಗ್ಗೆ ಕರೆದು ಇದು ಡಿಸ್ಕಸ್ ಮಾಡೋದು ಅವ್ರಿಗೆ ಪ್ರಥಮವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂದ್ರೆ ಒಂದು ದೊಡ್ಡ ಪ್ರಹಾರವನ್ನು ಮಾಡ್ಲಿಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಬಟ್ ಈಗ ನೀವು ಹೇಳಿದ ಪ್ರಕಾರ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಅಂತ ಅಂದ್ರೆ, ಸೊ ಈಗ ಪ್ರಾಬಬ್ಲಿ ದಿಸ್ ವಿಲ್ ಬಿ ದ ಫೈನಲ್ ಡೆಸಿಷನ್ ಮೇಕಿಂಗ್ body which will decide on the next course of action. Correct. ಈಗ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ನೋಡಿ, ಎಲ್ಲರೂ ನಮ್ಮ ದೇಶವಾಸಿಗಳೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋದ್ರೆ ಅಂದ್ರೆ ಒಂದು ದೊಡ್ಡ ಯುದ್ಧ ಆಗ್ಬೇಕು ಅಂತ. ಓಕೆ, ಎಲ್ಲರಿಗೂ ವಾರ್ ಬೇಕು. ಈಗ ವಾರ್ ಅಂದ್ರೆ ಏನಪ್ಪಾ, ವಾಟ್ ಆರ್ ದ ಮಿಷನ್ ಆಬ್ಜೆಕ್ಟಿವ್ಸ್ ಆಫ್ ದ ವಾರ್, ಅದು ಮುಖ್ಯ. ನೀವು ಡಿಫೆನ್ಸ್ ಮಿನಿಸ್ಟರ್ ಆಗಲಿ, ಪ್ರಧಾನಮಂತ್ರಿ ಅವರಾಗ್ಲಿ,
ನಮ್ಮ ದೇಶಕ್ಕೆ ಪಾರ್ಲಿಮೆಂಟ್ಗೆ ಒಂದು ಹೇಳಬೇಕು, ನಾನು ಇಂಥ ಮಿಷನ್ ಆಬ್ಜೆಕ್ಟಿವ್ಸ್ ತಗೊಂಡು ನಾನು ವಾರ್ ಡಿಕ್ಲೇರ್ ಮಾಡ್ತೀನಿ ಅಂತ. ಓಕೆ, ಈಗ ಮಿಷನ್ ಆಬ್ಜೆಕ್ಟಿವ್ಸ್ ಏನಂದ್ರೆ, ಈಗ ನೀವು ಮೂರ್ನಾಲ್ಕು ಐ ಕ್ಯಾನ್ ಲಿಸ್ಟ್ ಔಟ್ 3-4 ಮಿಷನ್ ಆಬ್ಜೆಕ್ಟಿವ್ಸ್ ಲಿಸ್ಟ್ ಔಟ್ ಮಾಡಿ. ಒಂದು, ನೀವು ಪಾಕಿಸ್ತಾನದ ಜನತೆ ಮೇಲೆ ಒಂದು ಯು ವಾಂಟ್ ಟು ಥ್ರೋ ಎ ಬಾಂಬ್ ಅಂಡ್ ಕ್ರಿಯೇಟ್ ಟೆರರ್ ಇನ್ ದ ಮೈಂಡ್ಸ್ ಆಫ್ ಪಾಕಿಸ್ತಾನಿ, ಅದ ನಿಮ್ದು ಆಬ್ಜೆಕ್ಟಿವ್ಸ್. ಅದು ಎರಡನೇದು, ಯು ವಾಂಟ್ ಟು ಡಿಸ್ಟ್ರಾಯ್ ದ LET ಹೆಡ್ ಕ್ವಾರ್ಟರ್ಸ್ ಇನ್ ಮುರಿದ್ಕೆ. ಓಕೆ, LET ಹೆಡ್ ಕ್ವಾರ್ಟರ್ಸ್ ನೀವು ಅಟ್ಯಾಕ್ ಮಾಡ್ತೀನಿ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಈಗ ಈ ನಮ್ಮ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಒಂದು ಹೆಸರಿಟ್ಕೊಂಡು ಮಾಡಿದ್ದಾರೆ. ಬಟ್ ಇಟ್ ಇಸ್ ಓನ್ಲಿ ಎ ಕ್ರೀಚರ್ ಆಫ್ ದ LET. ದ ಮದರ್ ಆರ್ಗನೈಸೇಷನ್ ಇಸ್ LET. ಅಂಡ್ ಅದು ಬಹಳ ಮುಖ್ಯವಾಗಿ ಗೊತ್ತಾಯ್ತು ಎಲ್ಲರಿಗೂ. ಯಾವಾಗ ಹಫೀಜ್ ಸಯೀದ್ ನೆಕ್ಸ್ಟ್ ಡೇನೆ ಕ್ಲೇಮ್ ಮಾಡಿದ್ರೆ ನಾವು ಕ್ಲೇಮ್ ಟ್ರೆಸ್ ಮಾಡ್ತೀವಿ. ಓಕೆ, ಸೊ ಈಗ ನೀವು ಹಫೀಜ್ ಸಯೀದ್ ನ ಫಿನಿಶ್ ಮಾಡಬೇಕು, ಅಥವಾ LET ಹೆಡ್ ಕ್ವಾರ್ಟರ್ಸ್ ನಲ್ಲಿ ಎಷ್ಟು ಟೆರರಿಸ್ಟ್ ಕ್ಯಾಂಪ್ಸ್ ಅವ್ರನ್ನೆಲ್ಲ ನಾವು ಫಿನಿಶ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀರಾ. ಅವಾಗ ಮಾಡಿದ್ರೆ ಏನಾಗುತ್ತೆ, ಮುರಿದ್ಕೆ ಇಸ್ ಅ ಟೌನ್ ಇನ್ ನಿಯರ್ ಲಾಹೋರ್. ಓಕೆ, ಸೊ ಅಲ್ಲಿ ಬೇಕಾದಷ್ಟು ಸಿವಿಲಿಯನ್ ಪಾಪ್ಯುಲೇಷನ್ ಇದೆ. ಅಲ್ಲಿ ಮಕ್ಕಳು, ಮದರ್ಸ್, ಇನ್ನಸೆಂಟ್ ಮದರ್ಸ್ ಅಂಡ್ ಚಿಲ್ಡ್ರನ್ ವಿಲ್ ಆಲ್ಸೋ ಡೈ. ಓಕೆ, ಅಂಡ್ ಈಗ ಏನಾಗುತ್ತೆ, ಟೆರರ್ ಅಟ್ಯಾಕ್ ಆದ ಕೂಡಲೇ ಆ ಟೆರರಿಸ್ಟ್ ಎಲ್ಲ ಡಿಸ್ಪರ್ಸ್ ಆಗಿಬಿಡ್ತಾರೆ. ಹೌದು ಸರ್, ಒಂದ್ ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿರಿ. ಭಾರತ ದಾಳಿ ಮಾಡೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗಿದೆ. ನೋ ಫ್ಲೈ ಝೋನ್ ಘೋಷಣೆ ಮಾಡಿದೆ ಪಾಕಿಸ್ತಾನ. ಇಸ್ಲಾಮಾಬಾದ್, ಲಾಹೋರ್ನಲ್ಲಿ ನೋ ಫ್ಲೈ ಝೋನ್. ಮೇ 2 ತನಕ ಯಾವುದೇ ವಿಮಾನಗಳು ಹಾರಾಡಂಗಿಲ್ಲ. ದಾಳಿಯ ಆತಂಕ ಅದನ್ನು ಕೂಡ ಕಾಡ್ತಾ ಇದೆ. ಹಿಂಗಾಗಿ ಅದು ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಬೇರೆ ಬೇರೆ ಭಾಗದಲ್ಲಿರುವಂಥ ಸೇನೆಯನ್ನು ಈಗಾಗಲೇ ಗಡಿಯ ಕಡೆಗೆ ಕರೆಸಲಾಗಿದೆ. ಎಲ್ಲವೂ ಕೂಡ, ಯಾಕಂದರೆ ಪಾಕಿಸ್ತಾನದಲ್ಲಿ 3-4 ಕಡೆಗೆ ಬಹಳ ಸೂಕ್ಷ್ಮ ಪ್ರದೇಶಗಳಿದೆ. ಬಲೂಚಿಸ್ತಾನ, ಅಲ್ಲಿ ಯಾವಾಗಲೂ ಕೂಡ ಹೋರಾಟ ನಡೀತಾ ಇರುತ್ತೆ. ಅಲ್ಲಿಂದ ಸೇನೆಯನ್ನು ವಾಪಸ್ ತಗೋಬೇಕಾದ್ರೆ ಬಹಳ ತರಬರಿ ಯೋಚನೆ ಮಾಡಬೇಕು. ಈ ಬಾಲ್ಟಿಕ್ ಪ್ರದೇಶದಿಂದ ವಾಪಸ್ ತಗೋಬೇಕಾದ್ರೂ ಕೂಡ ಯೋಚನೆ ಮಾಡಬೇಕು. ಸಾಲದು ಅಂತ ನಿನ್ನೆಯಿಂದ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಪ್ರತಿಭಟನೆ ಶುರುವಾಗಿದೆ. ಆದರೆ 2:30ಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ತರಾತುರಿನಲ್ಲಿ ಕಣ್ಣುಜ್ಜುತ್ತಾ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಭಯಗೊಂಡಿದೆ ಅನ್ನೋದಕ್ಕೆ सूचना है। सनद इंटेलिजेंस इतलात हैं कि अगले 24 से 36 घंटों में पहलगाम वाकये से जुड़े बेबुनियाद और खुद साफसा इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है। पाकिस्तान भारत का खित्ते में मुद्दई, मुंसिफ और जल्लाद का खुद साख्ता किरदार सख्ती से मुस्तरद करता है। पाकिस्तान खुद 2 दहाइयों से दहशतगर्दी का शिकार रहा है। पहलगाम हमले के बाद पाकिस्तान ने जिम्मेदार रियासत होने के नाते सच्चाई का पता लगाने के लिए, उसके महरकात जानने के लिए खुले दिल से आजादाना और गैर जानिबदाराना तहकीकात की पेशकश की। बदकिस्मती से भारत ने गैर माकूलियत और तसादुम के रास्ते पर चलने का इंतखाब किया। 24ರಿಂದ 36 ಗಂಟೆಯ ಒಳಗಡೆಗೆ ಭಾರತ ನಮ್ಮ ಮೇಲೆ ದಾಳಿ ಮಾಡಬಹುದು. ಇದು ಮಧ್ಯರಾತ್ರಿ 2 ಗಂಟೆಗೆ ಬಂದು ಮಾಡಿದಂಥ ಪತ್ರಿಕಾಗೋಷ್ಠಿ ಕೊಟ್ಟಂಥ ಸ್ಟೇಟ್ಮೆಂಟ್. ಇದು ಗೊತ್ತಾಗುತ್ತೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಅಲುಗಾಡ್ ಹೋಗಿದೆ ಅಂತ. ರವಿ ಜೋಶಿ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರು. ಭಾರತೀಯರು ದೊಡ್ಡ ಪ್ರಮಾಣದಲ್ಲಿ ಬಯಸ್ತಾ ಇದ್ದಾರೆ. ಯುದ್ಧ ಬೇಕು ಅಂತ ಬಯಸ್ತಾರೆ ಅಂತ ಅಲ್ಲ, ಆದರೆ ಒಂದು ಸರಿಯಾದ ರೀತಿಯ ಒಂದು ಏಟನ್ನು ಕೊಡಬೇಕು ಅಂತ, ಮಗ್ಲು ಮುರಿಬೇಕು ಅಂತ ಬಯಸ್ತಾ ಇದ್ದಾರೆ. ಅದು ಮಾತ್ರ ಪಕ್ಕ. ಎಷ್ಟು ದಿವಸ ಈ ಉಪಟಳವನ್ನು ತಡ್ಕೋಬೇಕು ನಾವು? ಎಷ್ಟು ದಿವಸ? ಎಷ್ಟು ಸರಿ ಅವ್ರ ಜೊತೆ ಸಂಧಾನ ಸಭೆಗಳನ್ನು ಮಾಡಬೇಕು ನಾವು? ಎಷ್ಟು ಸರಿ ಬಸ್ ಬಿಡಬೇಕು, ಎಷ್ಟು ಸರಿ ಟ್ರೈನ್ ಬಿಡಬೇಕು, ಆಮೇಲೆ ಹೊಡೆಸ್ಕೋಬೇಕು ನಾವು? ಎಷ್ಟು ಸರಿ ಬರ್ಡೇಗೆ ಹೋಗಿ ಭಾರತದ ಪ್ರಧಾನಮಂತ್ರಿಗಳು ವಿಶ್ ಮಾಡಿ ಬರಬೇಕು? ಯಾವ ಸ್ನೇಹ, ಯಾವ ವಿಶ್ವಾಸ, ಯಾವ ಅಂತಃಕರಣಕ್ಕೂ ಕೂಡ ಫಿಟ್ ಅಲ್ಲ ಪಾಕಿಸ್ತಾನ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿಯೇ ಇಡೀ ದೇಶ ಕಾಯ್ತಾ ಇದೆ. ಈ ಬಾರಿ ಇಡುವಂಥ ಹೆಜ್ಜೆ ಇದೆಯಲ್ಲ, ತೆಗೆದುಕೊಳ್ಳುವಂಥ ನಿರ್ಧಾರ ಇದೆಯಲ್ಲ, ಅದು ಬಹಳ ಘೋರವಾಗಿರುತ್ತೆ ಅನ್ನುವಂಥದ್ದು
ಯಾವ ರೀತಿ ಇರುತ್ತೆ ಅದನ್ನೇ ರವಿ ಜೋಶಿ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ರವಿ ಜೋಶಿ ಅವರೇ, ತಾವು ರಾನಲ್ಲಿ ಕೆಲಸ ಮಾಡಿರುವಂಥವ್ರು ಸರ್, ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಈ ಒಳಗಡೆಯ ಸಂಗತಿಗಳು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ತಮಗೆ. ನಾನು ಒಂದು ಪ್ರಶ್ನೆನ ತಮಗೆ ಕೇಳ್ತಾ ಇದ್ದೀನಿ, ಏನು ಅಂದರೆ ನೋಡಿ, ಒಂದು ಕಡೆಗೆ ಭಾರತದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಪಾಕಿಸ್ತಾನ ಘೋಷಣೆ ಮಾಡ್ತಾ ಇದೆ, ಹೇಳ್ತಾನೆ ಇದೆ, ನಾವು ಕೂಡ ತಯಾರಾಗಿದ್ದೀವಿ, ನಮ್ಮ ಹತ್ರ ಅಣುಬಾಂಬ್ಗಳಿದ್ದಾವೆ ಹುಷಾರ್ ಅನ್ನುವಂಥ ಸಂದೇಶ ರವಾನೆ ಆಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥ ಸೈನ್ಯವನ್ನು ಗಡಿಯ ಕಡೆಗೆ ಕರೆಸ್ಕೊಳ್ತಾ ಇದ್ದಾರೆ, ಅದು ನಂಬರ್ 1. ಇನ್ನೊಂದು ಕಡೆಗೆ ಪಾಕಿಸ್ತಾನದ ಒಳಗಡೆ ನಿನ್ನೆ ಮೂರು ಪ್ರಾಂತ್ಯಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿದೆ. ಸಿಂಧು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ಜಗಳದಿಂದಾಗಿ ನದಿ ನೀರು ಬಿಡಲಿಲ್ಲ ಅಂದರೆ ನಾವು ಬಾಯಿ ಬಿಡ್ಕೋಬೇಕಾಗತ್ತೆ ಅಂತ ಜನ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಬಿಡಿ, ಬೇರೆ ಬೇರೆ ಭಾಗಲಿ ಈ ಬಾಲ್ಟಿಕ್ ಪ್ರದೇಶದಲ್ಲಿ ನಿನ್ನೆ ದೊಡ್ಡ ಪ್ರತಿಭಟನೆ ಆಗಿರುವಂಥದ್ದು. ಇನ್ನು ಬಲೂಚ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ, ಜನ ಈ ಪಂಜನ್ನು ಹಿಡ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗ ಪಾಕಿಸ್ತಾನಕ್ಕೆ ದೊಡ್ಡ ದೊಡ್ಡ ಸವಾಲುಗಳಿದೆ ಸರ್, ದೊಡ್ಡ ದೊಡ್ಡ ಸವಾಲುಗಳು. ಒಳಗಡೆಯ ಸಂಗತಿಗಳನ್ನು ಸರಿ ಮಾಡಬೇಕಾ, ಹೊರಗಡೆಯರ ಜೊತೆಗೆ ಜಗಳ ಮಾಡಬೇಕಾ, ಜೊತೆಗೇನು ಅಂದರೆ ಈ ಎಕ್ಕುಟ್ಕೊಂಡು ಹೋಗಿರುವಂಥ ಆರ್ಥಿಕ ಪರಿಸ್ಥಿತಿಯನ್ನು ಉಳಿಸ್ಕೊಳ್ಳೋದು ಹೆಂಗೆ, ಈ ರೀತಿ ಹಲವಾರು ಸಂಗತಿಗಳಿದೆ. ಏನಂತೀರಿ ಸರ್? ಹೌದು, ನಿಜ. ಆಕ್ಚುಲಿ ನೀವು ಹೇಳಿದ್ದು ನನಗೆ ಈ ವಿಷಯ ಗೊತ್ತಿದ್ದಿಲ್ಲ. ನೋ ಫ್ಲೈ ಝೋನ್ ಡಿಕ್ಲೇರ್ ಮಾಡಿದ್ದಾರೆ ಇಸ್ಲಾಮಾಬಾದ್ ಅಂಡ್ ರಾವಲ್ಪಿಂಡಿ ಮೇಲೆ, ಅದು ಒಂದು ಮುಖ್ಯ. ಇನ್ನೊಂದು ವಿಷಯ, ಬಲೂಚಿಸ್ತಾನದಿಂದ ಸೈನ್ಯ ವಾಪಸ್ ಕಳಿಸಿದ್ದಾರೆ, ಅದು ಬಹಳ ದೊಡ್ಡ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಇನ್ನೊಂದು ಥರ್ಡ್ ಪಾಯಿಂಟ್ ಇಸ್, ಸಿಂಧ್ನಲ್ಲಿ ಆಗಲೇ ಅನ್ರೆಸ್ಟ್ ಶುರುವಾಗಿದೆ, ಆಮೇಲೆ ಬಾಲ್ಟಿಸ್ತಾನದಲ್ಲಿ ಕೂಡ ಅನ್ರೆಸ್ಟ್ ಶುರುವಾಗಿದೆ. ಇದು ಬಹಳ ದೀಸ್ ಆರ್ ಆಲ್ ವೆರಿ ಎನ್ಕರೇಜಿಂಗ್ ಸೈನ್ಸ್ ಫಾರ್ ಇಂಡಿಯಾ. ಕರೆಕ್ಟ್. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ವಿ ಶುಡ್ ಕ್ಯಾರಿ ಔಟ್ ಎ ವೆರಿ ಲಿಮಿಟೆಡ್ ಸ್ಟ್ರೈಕ್ ಅಂಡ್ ಆಕ್ಚುಲಿ ವಿ ಶುಡ್ ಟೆಲ್ ಪಾಕಿಸ್ತಾನ್ ನಾವು ಕೇವಲ ನಿಮ್ಮ ಟೆರರ್ ಕ್ಯಾಂಪ್ಸ್ ನಾವು POK ನಲ್ಲಿ ಅಟ್ಯಾಕ್ ಮಾಡ್ತೀವಿ, ಓಕೆ, ಸೊ ವಿ ಡು ನಾಟ್ ವಾಂಟ್ ಟು ಎಸ್ಕಲೇಟ್ ದಿಸ್ ವಾರ್ ಅಂತ ಹೇಳ್ಬೇಕು. ಆವಾಗ ಪಾಕಿಸ್ತಾನಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಸೊ ಈಗ ನಾವು ಏನು ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಇಟ್ is going to be a blind man's war, leading to complete destruction on both sides. ಈಗ ಅವರು ರಿಟಾಲಿಯೇಟ್ ಮಾಡೋದು ಕೂಡ ಅದೇ ತರ ಮಾಡ್ತಾರೆ. ಸೊ ನಾವೀಗ ಬರೀ POK ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ದೇ ವಿಲ್ ಪ್ರಿಪೇರ್ ಲೈಕ್ ದಟ್. ಅಲ್ಲ ಸರ್, ಈಗ ತಮಗೆ ಗೊತ್ತಿದೆ ಸರ್, ತಮಗೆ ತಾವು ಅದರ ಆಳ ಅಗಲವನ್ನ ಬಲ್ಲಂತವ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹೊಡಿಬೇಕಾದ್ರೆ ಇಂಥ ಕಡೆಗೆ ಹೊಡಿತೀವಿ ಅಂತ ಹೇಳಿ ಹೊಡೆಯುವಂಥದ್ದು ಏನಾದರೂ ಯುದ್ಧ ನೀತಿನ ಸರ್? ಅದು ನಂಬರ್ 1. ಜೊತೆಗೆ ಏನು ಅಂದರೆ, ನೀವು ಕೇವಲ ನಾವು ಟಾರ್ಗೆಟ್ ಮಾಡುವಂಥದ್ದು ಇಲ್ಲಿ ಎಲ್ಲೆಲ್ಲಿ ನೀವೇನೇನು ಟ್ರೈನಿಂಗ್ ಕೊಡ್ತಾ ಇದ್ದೀರಿ ಆ ಟ್ರೈನಿಂಗ್ ಕ್ಯಾಂಪ್ಗಳ ಮೇಲೆ, ಜೊತೆಗೇನು ಅಂತಂದರೆ ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ಸುತ್ತಮುತ್ತ ಭಾಗದಲ್ಲಿ ಮಾತ್ರ ನಾವು ಈ ರೀತಿ ಯುದ್ಧ ಮಾಡ್ತೀವಿ ಅಂತ ಹೇಳಿ ಮಾಡಲಿಕ್ಕೆ ಸಾಧ್ಯನಾ ಸರ್? ಮಾಡ್ಬೋದು. ಈಗ ನೋಡಿ, ದಟ್ ಶೋಸ್ ಯುವರ್ ಪವರ್ ಅಂಡ್ ಕಾನ್ಫಿಡೆನ್ಸ್. ಅದು ನಿಮ್ಮ ವೀಕ್ನೆಸ್ ಅಲ್ಲ, ಅದು ನೀವು ಯು ಆರ್ ನಾಟ್ ರಿವೀಲಿಂಗ್ ಟು ಯುವರ್ ಎನಿಮಿ ಯುವರ್ ಎಂಟೈರ್ ಆಪರೇಷನಲ್ ಪ್ಲಾನ್. ಓಕೆ, ಬಟ್ ಯು ಆರ್ ಸೇಯಿಂಗ್ ಟು ದ ಎನಿಮಿ, ನಾವು ಈ ಟೆರರ್ ಕ್ಯಾಂಪ್ಸ್ ಅಟ್ಯಾಕ್ ಮಾಡ್ತೀವಿ, ಟೆರರಿಸ್ಟ್. ಬಿಕಾಸ್ ಮೋದಿ ಅವರು ಬಿಹಾರ್ನಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಮಾತನಾಡುತ್ತಾ ಹೇಳಿದ್ವಿ ಏನಂದ್ರೆ, ವಿ ವಿಲ್ ಟ್ರ್ಯಾಕ್, ಐಡೆಂಟಿಫೈ ಅಂಡ್ ಡಿಸ್ಟ್ರಾಯ್ the terrorists and their supporters in Pakistan. Okay, so ಇದೇ ನೀವು ಮಾಪದಂಡವನ್ನು ಇಟ್ಟುಕೊಂಡು ನೀವು ನಿಮ್ಮ ಯುದ್ಧದ ತಯಾರಿ ಮಾಡಬೇಕು. ಸರ್, ಒಂದು ಲೈಟರ್ ಕ್ವಶನ್ ಇದು, ಆದ್ರೆ ಅದರಲ್ಲಿ ಸೀರಿಯಸ್ನೆಸ್ ಕೂಡ ಇದೆ. ಈಗ ಭಯೋತ್ಪಾದಕರು ಕೇವಲ ಈ ಭಾಗದಲ್ಲಿ ಮಾತ್ರ ಇದ್ದಾರೆ ಅಂತ ನಾವು ಹೆಂಗೆ ಸರ್ ಅಂದ್ಕೊಳ್ಳೋದು? ಯಾಕಂದರೆ ಇಡೀ ದೇಶವೇ ಭಯೋತ್ಪಾದಕರಿಂದ ತುಂಬಿ ಹೋಗಿದೆ. ನಿಮಗೆ ಗೊತ್ತಿದೆ ಏನು ಅಂದರೆ, ಒಂದು ಕಡೆಗೆ ಅಫ್ಘಾನಿಸ್ತಾನದ ಬಾರ್ಡ್ರಲ್ಲಿ ಯಾವ್ಯಾವ ಭಯೋತ್ಪಾದಕರನ್ನ ಸಾಕ್ತಲ್ಲ ಅವರೇ ಈಗ ವಿಷಸರ್ಪಗಳಾಗಿ ಪಾಕಿಸ್ತಾನವನ್ನು ಕಚ್ತಾ ಇದ್ದಾವೆ. ಇನ್ನೊಂದು ಕಡೆಗೆ ಎಲ್ಲ ಕಡೆಗೂ ಕೂಡ ಭಯೋತ್ಪಾದಕರೇ ತುಂಬಿಕೊಂಡಿರುವಂಥ ಸಂದರ್ಭದಲ್ಲಿ ನಾವು ಕೇವಲ ಭಯೋತ್ಪಾದಕರ ಶಿಬಿರಗಳ ಮೇಲೆ ದಾಳಿ ಮಾಡ್ತೀವಿ ಅಂತಂದ್ರೆ ಇಡೀ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ದಂಗೆ ಸರ್, ಏನಂತೀರಿ? ಅದೇ ನೀವು ಹೇಳಿದ ಮಾತೆ, ನಿಮ್ಮ ಆನ್ಸರ್, ನಿಮ್ಮ ಕ್ವಶನ್ ಆನ್ಸರ್ ಅಲ್ಲೇ ಇದೆ. ನಾವು ಇಡೀ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಅದು ಮಾಡುದು ಮೂರ್ಖತನ. ನಿಜ. ಅದರಿಂದ ನಮಗೆ ಬಹಳ ರಿಟಾಲಿಯೇಷನ್ ಬಹಳ ಕಾಸ್ಟ್ಲಿ ಆಗತ್ತೆ. ಅಂಡ್ ಪಾಕಿಸ್ತಾನ್ ಆಲ್ಸೋ ಹ್ಯಾಸ್ ಗಾಟ್ ವೆರಿ ಪವರ್ಫುಲ್ ಮಿಸೈಲ್ಸ್ ಅಂಡ್ ವೆರಿ ಪವರ್ಫುಲ್ ಏರ್ ಫೋರ್ಸ್, ಅಂಡ್ ದೇ ವಿಲ್ ಆಲ್ಸೋ ಕ್ಯಾರಿ ಔಟ್ ಏರ್ ಅಟ್ಯಾಕ್ಸ್ ಆನ್ ಇಂಡಿಯಾ. And they can attack Punjab, they can attack. Yes. ರವಿ ಸರ್, ನೀವು ಹಾಗೆ ಸಂಪರ್ಕದಲ್ಲಿರಿ. ರವಿ ಸರ್ ಕೂಡ ಹೇಳ್ತಾ ಇದ್ರು ಸಾಕಷ್ಟು ವೆಪನ್ಸ್ಗಳಿದೆ ಅವ್ರ ಹತ್ರ, ಅಣುಬಾಂಬ್ಗಳಿದೆ. ಎಸ್, ಈ ಮೂರು ಬಾರಿ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಅಣುಬಾಂಬ್ಗಳನ್ನು ಹೊರಗಡೆ ತೆಗೆದ್ರು, ಏನು ಎತ್ತ, ಕೆಲವೊಂದು ಸಂದರ್ಭಗಳಲ್ಲಿ ಅನಿಸುತ್ತೆ ಬುಟ್ಟಿಯಲ್ಲಿರುವಂಥ ಹಾವೇನೋ ಇದು ಅಂತ ಅನಿಸ್ಬಿಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅಟ್ಟಾರಿ ಗಡಿ ಬಂದಾಗಿದೆ, ಪಾಕಿಸ್ತಾನಿಯರು ಭಾರತಕ್ಕೆ ಬರ್ತಿದ್ದಂಥ ಗಡಿ ಇದು.
ಜೊತೆಗೆ 17 ರೀತಿಯ ವೀಸಾಗಳನ್ನು ರದ್ದು ಮಾಡಲಾಗಿದೆ, ಬೇರೆ ಬೇರೆ ರೀತಿಯ ವೀಸಾಗಳು. ನಿನ್ನೆ ನಡೆದಂಥ ಸಭೆಯಲ್ಲಿ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ. ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಯಾವ ರೀತಿಯ ಸಂಪರ್ಕವನ್ನು ಕೂಡ ಇಟ್ಕೋಬಾರ್ದು, ಆ ಒಂದು ನಿರ್ಧಾರಕ್ಕೆ ಭಾರತ ಬಂದಿರಂಗೆ ಕಾಣ್ತಾ ಇದೆ. ಒಂದು ಲೆಕ್ಕದಲ್ಲಿ ಹೇಳೋದಾದರೆ 100-110 ಜನ ಇರಬೇಕು ರಾಯಭಾರ ಕಚೇರಿನಲ್ಲಿ. ಅದನ್ನು 60ಕ್ಕೆ ಇಳಿಸಿ ಕೊನೆಗೆ 30ಕ್ಕೆ ಇಳಿಸಲಾಗಿದೆ. ಹೆಚ್ಚು ಕಡಿಮೆ ಕಸ ಹೊಡ್ಕೊಳ್ಳೋದು ಅವರೇ ಹೊಡ್ಕೋಬೇಕೋ ಏನೋ ಅಂತ ಸ್ಥಿತಿ. ಮೋದಿ ಈ ಕಡೆಗೆ ಸಾಲು ಸಾಲು ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ, ಆ ಕಡೆಗೆ ಪಾಕಿಸ್ತಾನವೂ ಕೂಡ ಸಾಲು ಸಾಲು ಮೀಟಿಂಗ್ಗಳು ಮಾಡ್ತಾ ಇದೆ. ಜೊತೆಗೆ ಸೇನೆ ಫುಲ್ ಅಲರ್ಟ್ ಆಗ್ತಾ ಇದೆ. ಹೆಚ್ಚೆಚ್ಚು ಯೋಧರನ್ನ ಪಾಕಿಸ್ತಾನ ನಿಯೋಜನೆ ಮಾಡ್ತಾ ಇದೆ. ಎಸ್ ರವಿ ಸರ್, ತಾವು ಮಾತಾಡ್ತಾ ಇದ್ರಿ, ಮುಂದುವರಿಸಿ ಸರ್. ಈಗ ನಾವು ಪೂರ್ತಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಅಥವಾ ಟೆರರಿಸ್ಟ್ ಅಫ್ಘಾನ್ ಬಾರ್ಡರ್ ಅಲ್ಲಿ ಇದ್ದಾರೆ, ಆಮೇಲೆ ಬಲೂಚಿಸ್ತಾನದಲ್ಲಿದ್ದಾರೆ, ಲಾಹೋರ್ ಅಲ್ಲಿದ್ದಾರೆ, ಕರಾಚಿಲಿದ್ದಾರೆ ಅಂತಂದ್ರೆ ನಾವು ಎಲ್ಲ ಕಡೆ ಕಾಂಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ನಮ್ಮ ಟಾರ್ಗೆಟ್ ಏನು ಅದನ್ನು ನಾವು ಪ್ರಿಸೈಸ್ ಆಗಿ ಇನ್ ಅ ಫೋಕಸ್ಡ್ ವೇ ವಿ ಶುಡ್ ಟಾರ್ಗೆಟ್ ಅಂಡ್ ಅಟ್ಯಾಕ್ ಅಂಡ್ ಡಿಸ್ಟ್ರಾಯ್. ಅದು ಮಾಡ್ಬೇಕು ಅಷ್ಟೇ. ಈಗ ಅದು ಮಾಡ್ಲಿಕ್ಕೆ ಹೋದ್ರೆ ಕೂಡ ನಾವು ಕನಿಷ್ಠ ಒಂದು ಸ್ಕ್ವಾಡ್ರನ್ ಏರ್ಫೋರ್ಸ್ ಕಳಿಸ್ಬೇಕಾಗತ್ತೆ, ಏರ್ಕ್ರಾಫ್ಟ್ಸ್, ಅದರಲ್ಲಿ ಹೆಲಿಕಾಪ್ಟರ್ಸ್ ಕೂಡ ಕಳಿಸ್ಬೇಕು, ಗನ್ ಫೈಟರ್ಸ್ ಕಳಿಸ್ಬೇಕಾಗತ್ತೆ. ಸೊ ಇದೆಲ್ಲ ಕಳಿಸುವಾಗ ಅವರು ದೇ ಹ್ಯಾವ್ ಗಾಟ್ ರೆಡಾರ್ಸ್ ರೈಟ್ ಆನ್ ದ ಬಾರ್ಡರ್. So their radars can immediately pinpoint as soon as our aircraft take off from our air bases, they can identify that movement has started. So ಅವ್ರಿಗೆ ತಯಾರಾಗಲಿಕ್ಕೆ ಕೇವಲ ಒಂದು 5 ನಿಮಿಷ. ಸರ್ ಒಂದು ನಿಮಿಷ ನೀವು ಹಾಗೆ ಇರಿ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ತಾವು ಹೇಳ್ತಾ ಇದ್ರಿ ಏನಂದ್ರೆ ಪುಲ್ವಾಮಾ ದಾಳಿ ಮೊದಲು ಈ ರೀತಿ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೆದಿತ್ತು, ಇವತ್ತು ಕೂಡ ಸಭೆ ಆರಂಭ ಆಗಿದೆ. ಯಾರ್ಯಾರು ಬಂದಿದ್ದಾರೆ, ಏನೇನು ಚರ್ಚೆ ನಡೀತಾ ಇದೆ? ಹರೀಶ್. ಹೌದು ರಂಗನಾಥ್, ನಿನ್ನೆ ಒಂದು ಬಹಳ ದೊಡ್ಡ ಸಭೆಯನ್ನ ಸೇನಾ ದಂಡ ನಾಯಕರ ಜೊತೆ ಮಾತಾಡಿ ಸಂಪೂರ್ಣ ಪರಮಾಧಿಕಾರವನ್ನ ಸೇನಾ ದಂಡ ನಾಯಕರಿಗೆ ಕೊಟ್ಟಿದ್ರು. ನೀವು ಏನು ಯೋಚನೆ ಮಾಡ್ತೀರಾ, ಏನು ಟೈಮ್ ನೋಡ್ತೀರಾ, ಯಾವ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತೀರಾ, ನೀವು ಫಿಕ್ಸ್ ಮಾಡಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಏನು ಭಯೋತ್ಪಾದಕ ಶಿಬಿರಗಳ ಮೇಲೆ ನೀವು ದಾಳಿ ಮಾಡಲಿಕ್ಕೆ ಸಂಪೂರ್ಣ ಸ್ವತಂತ್ರರು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆಯನ್ನು ಕೊಟ್ಟಿದ್ರು. ಮತ್ತೆ ನಮ್ಮ ಭಾರತದ ಸೇನೆಯ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ಮತ್ತೆ ಪಾಕಿಸ್ತಾನದ ಉಗ್ರರನ್ನ ಮಟ್ಟ ಹಾಕಲಿಕ್ಕೆ ನಮ್ಮ ಸೇನೆ ಶಕ್ತವಾಗಿದೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದ್ರು. ಇವತ್ತು ಮಹತ್ವದ ಸಭೆಗಳು ನಡೀತಾ ಇದೆ, ಸಾಲು ಸಾಲು ಸಭೆಗಳು ನಡೀಲಿಕ್ಕಿದೆ. ಈಗ ಮಹತ್ವದ ಸಭೆ ಅಂತಂದ್ರೆ ಭದ್ರತಾ ಕ್ಯಾಬಿನೆಟ್ ಸಮಿತಿಯ ಸಭೆ. ಈ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆಯಲ್ಲಿ ಬಹುಮುಖ್ಯವಾಗಿ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗುತ್ತೆ. ಒಂದು ವೇಳೆ ಆರ್ಮಿ ಆಪರೇಷನ್ ಆಗಬೇಕು, ಮಿಲಿಟರಿ ಆಪರೇಷನ್ ಆಗಬೇಕು ಅಂತಂದ್ರೆ ಅದು ಯಾವ ರೀತಿ ಆಗಿರಬೇಕು, ಮಿಲಿಟರಿ ಕ್ರಮ ಅಂತಂದ್ರೆ ಹೇಗೆ, ಕೇವಲ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡೋದಾ ಅಥವಾ ಒಂದು ಪೂರ್ಣ ಪ್ರಮಾಣದಲ್ಲಿ ಯುದ್ಧದ ರೀತಿಯನ್ನಾದ್ರೂ ಏನಾದ್ರು ಮಾಡಬಹುದಾ, ಹೀಗೆ ಎಲ್ಲಾ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ. ಪೂರ್ಣ ಪ್ರಮಾಣದ ಯುದ್ಧ ಅಂತಂದ್ರೆ ಅದು ಬಹಳಷ್ಟು ಕಷ್ಟ ಆಗುತ್ತೆ. ಆ ತರದ ಒಂದು ನಿರ್ಧಾರಕ್ಕೆ ಭಾರತವು ಕೂಡ ಬರೋದು ಕಷ್ಟ ಆಗ್ಬೋದು. ಆದ್ರೆ ಉಗ್ರರನ್ನ ಮಟ್ಟ ಹಾಕ್ತಿವಿ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರೆ ಉಗ್ರರ ಶಿಬಿರಗಳನ್ನ ಟಾರ್ಗೆಟ್ ಮಾಡಬೇಕಾಗತ್ತೆ. ಈಗ ಪಾಕಿಸ್ತಾನಕ್ಕೆ ಆಗ್ಲಾಗಲೇ ಗೊತ್ತಾಗೋಯ್ತು, ಪಹಲ್ಗಾಮ್ ದಾಳಿ ಆದ ತಕ್ಷಣವೇ ಅವರು ಅಲರ್ಟ್ ಆಗಿ ಹೋದ್ರು, ನಮ್ಮ ಮೇಲೆ ಉಗ್ರರ ಮೇಲೆ ಯಾವತ್ತಿದ್ರು ದಾಳಿ ಆಗೇ ಆಗುತ್ತೆ, ಯಾವಾಗ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ಆಗ್ಬೋದು ಉಗ್ರರ ಶಿಬಿರಗಳ ಮೇಲೆ ಅನ್ನುವಂಥದ್ದು ಅವ್ರಿಗೆ ಆಗ್ಲೇ ಗೊತ್ತಾಗೋಗಿತ್ತು. ಹಾಗಾಗಿ ಉಗ್ರರ ಏನು ಶಿಬಿರಗಳಿದ್ವು ಅಲ್ಲಿಂದ ಉಗ್ರರನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಅವನ್ನೆಲ್ಲ ಈಗ ಸೇನಾ ಕ್ಯಾಂಪ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅವ್ರನ್ನೆಲ್ಲ ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಥವಾ ಈಗ ಭಾರತ ಏನಾದ್ರೂ ಈಗ ದಾಳಿ ಮಾಡಿದ್ರೆ ಕೇವಲ ಉಗ್ರರ ಇಲ್ಲದೆ ಇರೋ ಶಿಬಿರಗಳ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಮತ್ತೆ ಅದು ಯಾವುದೇ ರೀತಿಯಂತ ಉಗ್ರರನ್ನ ಮಟ್ಟ ಹಾಕಿದಂತ ಕೂಡ ಆಗಲ್ಲ. ಒಂದ್ ವೇಳೆ ಕಾದು ಏನಾದ್ರೂ ಭಾರತ ಹೊಡೆಯುತ್ತಾ ಅಥವಾ ಈಗಲೇ ಏನಾದ್ರೂ ಮಿಲಿಟರಿ ಆಪರೇಷನ್ ಮಾಡುತ್ತಾ ಅಥವಾ ಒಂದಷ್ಟು ದಿವಸಗಳ ಕಾದು ಮುಂದಿನ ಬೆಳವಣಿಗೆಗಳನ್ನು ನೋಡಿಕೊಂಡು ಮತ್ತೆ ಉಗ್ರ ಚಟುವಟಿಕೆಗಳಲ್ಲಿ ಪಿಒಕೆಯಲ್ಲಿ ಮತ್ತೆ ಶುರುವಾದಾಗ ಅದನ್ನ ಟಾರ್ಗೆಟ್ ಮಾಡುತ್ತೆ ಹೇಗೆ ಅನ್ನುವಂತಹದ್ದು ಇವತ್ತು ಚರ್ಚೆ ನಡೀತಾ ಇದೆ. ಎಲ್ಲ ಸಚಿವರುಗಳು ಕೂಡ ಮಾಹಿತಿಯನ್ನು ಹಂಚ್ಕೊಂತಾರೆ. ಮುಖ್ಯವಾಗಿ ಅಧಿಕಾರಿಗಳು, ಸೇನಾ ಅಧಿಕಾರಿಗಳು ಈ ಒಂದು ಮಾಹಿತಿಯನ್ನ ಇವತ್ತಿನ ಸಭೆಯಲ್ಲಿ ಹಂಚಿಕೊಳ್ತಾರೆ. ಸಂಜೆ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಪುಲ್ವಾಮಾ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಅದಾದ ಬಳಿಕ ಆಗಿದ್ದು ಸೂಪರ್ ಕ್ಯಾಬಿನೆಟ್, ಅದಾದ ನಂತರ ಈಗ ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಈಗ ಸೂಪರ್ ಕ್ಯಾಬಿನೆಟ್ ನಡೆಯುತ್ತೆ. ಸೂಪರ್ ಕ್ಯಾಬಿನೆಟ್ ನಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ ರಂಗನಾಥ್. ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ನೋಡಿ, ಇಷ್ಟೆಲ್ಲ ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ಹನೀಫುದ್ದೀನ್ ಜ್ಞಾಪಕ ಆಗ್ತಾ ಇದ್ದಾರೆ.
ಈ ಕಾರ್ಗಿಲ್ನಲ್ಲಿ ಯುದ್ಧ ಮಾಡಿರುವಂಥ ಕ್ಯಾಪ್ಟನ್ ನವೀನ್ ನಾಗಪ್ಪ ನಮ್ಮ ಜೊತೆಗಿದ್ದಾರೆ. ಹನೀಫುದ್ದೀನ್ ಶವ ಬಿದ್ದುಬಿಡುತ್ತೆ. ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ತರಕ್ಕೆ ಹೋದಂಥವ್ರ ಮೇಲೂ ಕೂಡ ಮೇಲ್ಗಡೆಗೆ ಶತ್ರುಗಳಿರ್ತಾರೆ, ಕೆಳಗಡೆ ಶವ ಬಿದ್ದಿದೆ, ಗುಂಡುಗಳನ್ನು ಹಾಸ್ತಿರ್ತಾರೆ. ಅವ್ರನ್ನ ತರಕ್ಕೆ ಹೋಗಿ ಇನ್ನಷ್ಟು ಜನ ಸಾಯ್ತಾರೆ. ಬಹಳ ಬಹಳ ಬೇಸರದಿಂದ, ಬಹಳ ಮುಜುಗರದಿಂದ ಒಬ್ಬ ಸೇನಾಧಿಕಾರಿ ಅವ್ರ ತಾಯಿಗೆ ಫೋನ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಮ್ಮ ಗುರಿ ದೂರ ಇಲ್ಲ, ಸಮುದ್ರ ಅಷ್ಟೊಂದು ವಿಶಾಲ ಇಲ್ಲ. ನೌಕಾಸೇನೆ ಪಾಕಿಸ್ತಾನದ ಕರಾವಳಿಯನ್ನು ಉಲ್ಲೇಖಿಸಿ ಟ್ವೀಟ್ ಮಾಡಿದೆ. ಅಂದರೆ ನಾವು ಆಳಲಿಕ್ಕೂ ಕೂಡ ತಯಾರಿದ್ದೀವಿ ಅನ್ನುವಂಥ ಮಾತು. ನೀವೇನು ದೊಡ್ಡವರಿದ್ದರೂ ಕೂಡ ನಮಗೆ ಅಂಗೈಯಷ್ಟಾಗಲ್ಲ ಅನ್ನುವಂಥ ಮಾತು. ನಮ್ಮ ಗುರಿ ದೂರ ಇಲ್ಲ, ಸಮುದ್ರ ಅಷ್ಟೊಂದು ವಿಶಾಲ ಇಲ್ಲ. ನಿಜ, ದೃಷ್ಟಿ ಮಾತ್ರ ವಿಶಾಲವಾಗಿರಬೇಕು, ಮನೋಭಾವನೆ ವಿಶಾಲವಾಗಿರಬೇಕು, ಒಳ್ಳೆತನ ತುಂಬಿರಬೇಕು. ಆದರೆ ಆ ಒಳ್ಳೆತನ ದೌರ್ಬಲ್ಯ ಆಗಬಾರದು. ಭಾರತ ಹಲವಾರು ಸಂದರ್ಭದಲ್ಲಿ ಇದನ್ನು ಪಾಠ ಕಲ್ತಿದೆ. ನಾನು ಹೇಳ್ತಾ ಇದ್ದೆ ಹನೀಫುದ್ದೀನ್ ಬಗ್ಗೆ. ಹನೀಫುದ್ದೀನ್ ಶವ ಬಿದ್ದಿರುತ್ತೆ, ತರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನ ಸಾಯ್ತಾರೆ, ಅಂದರೆ ಸೈನಿಕರು ಸಾಯ್ತಾರೆ. ಭಾಳ ಮುಜುಗರದಿಂದ ಅಧಿಕಾರಿಯೊಬ್ಬರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೀಗೆ ನಿಮ್ಮ ಮಗನ ಶವ ಬಿದ್ದುಬಿಟ್ಟಿದೆ, ನಾವು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಆಗ ಆ ತಾಯಿ ಹೇಳುವಂಥ ಮಾತಿದೆಯಲ್ಲ, ಆಕೆಯನ್ನು ಜ್ಞಾಪಿಸ್ಕೋಬೇಕು ಇಂಥ ಸಂದರ್ಭದಲ್ಲಿ. ಹನೀಫುದ್ದೀನ್ ತಾಯಿ ಹೇಳ್ತಾರೆ, ನನ್ನ ಮಗನ ಶವ ತರಕ್ಕೆ ಹೋಗಿ ಮತ್ತೊಂದಿಷ್ಟು ಜನ ಸಾಯಬಾರ್ದು, ಯಾವುದೇ ಕಾರಣಕ್ಕೂ ತರಬೇಡಿ, ಯುದ್ಧ ಮುಗಿದಾದ್ಮೇಲೆ ತನ್ನಿ ಅಂತ. ಇದು ಎಸ್ ನವೀನ್ ನಾಗಪ್ಪನವರೇ, ನಾನು ಹೇಳ್ತಾ ಇದ್ದೆ ಇದೊಂದು ಎಕ್ಸಾಂಪಲನ್ನು. ಏನು ಹೇಳ್ತೀರಿ ಸರ್? ಯಾಕಂದರೆ ಈ ಬಾರಿ ಎಲ್ಲೋ ಒಂದು ಕಡೆಗೆ ಈ ಸಾಂಪ್ರದಾಯಿಕ ಯುದ್ಧಗಳ ರೀತಿಯನ್ನು ಬಿಟ್ಟು ಬೇರೆದ್ದೇ ರೀತಿಯ ಯುದ್ಧ ಮಾಡಬೇಕು ಅಂತ ಏನೋ ಭಾರತ ನಿರ್ಧಾರ ಮಾಡೋರಂಗೆ ಕಾಣ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಏನಂತೀರಿ ಸರ್? ರಂಗನಾಥ್ ಅವರೇ, ನೀವು ಹನೀಫುದ್ದೀನ್ ಬಗ್ಗೆ ಮಾತಾಡಿದ್ರಿ ಅಂತ ಆ ಮಾತನ್ನ ನಾನು ಹೇಳಲೇಬೇಕು. ನಿಜವಾಗ್ಲೂ ಅವ್ರ ತಾಯಿ ಹೇಳಿದ ಮಾತಿದು. ಅವನ್ನ ಸತ್ತಿದ್ದ ಶವಗಳನ್ನ, ಅಂದ್ರೆ ತನ್ನ ಮಗನ ಶವವನ್ನ ಬಿದ್ದಿದ್ದನ್ನ ಎತ್ಕೊಳಕ್ ಹೋಗಿ ಮತ್ಯಾರು ನನ್ನ ಮಕ್ಕಳು ಸಾಯೋದು ಬೇಡ, ಹಾಗಾಗಿ ಯಾವಾಗಾಗುತ್ತೋ ಯುದ್ಧ ಮುಗಿದ ಮೇಲೆ ಆದ್ರೂ ತಂದು ಸೇರಿಸಿ ಅಂತ ಹೇಳ್ತಾರಲ್ಲ. ಅವ್ರದ ಹೆಸರು ಹೇಮಾ ಅಜೀಜ್ ಅಂತ, ಡೆಲ್ಲಿಯಲ್ಲಿ ಇದಾರೆ. ಅವ್ರನ್ನ ಮೀಟು ಕೂಡ ಮಾಡಿದ್ದೀನಿ ನಾನು. ಅದೊಂದು ಸೈಡ್ ಆದ್ರೆ, ಇವಾಗ ಅದನ್ನ ಭಾರತೀಯ ಸೇನೆ ಏನ್ ಮಾಡಿದೆ ಅಂತಂದ್ರೆ, ಆ ಸಬ್ ಸೆಕ್ಟರ್ ಏನಿತ್ತು, ಸೌತ್ ಸಬ್ ಸೆಕ್ಟರ್ ಅಂತ ಏನ್ ಕರಿತಿದ್ವಿ, ಅದಕ್ಕೆ ಇವಾಗ ಹನೀಫುದ್ದೀನ್ ಸಬ್ ಸೆಕ್ಟರ್ ಅಂತ ಹೆಸರಿಟ್ಟಿದ್ದಾರೆ. ಅವರು ಅಮರ್ ಆಗುಳಿಲಿ ಅಂತ ಯಾವಾಗಾದ್ರೂ ಆರ್ಮಿದವರು ಆ ಸೆಕ್ಟರ್ ಬಗ್ಗೆ ಮಾತಾಡಿದ್ರೆ ಹನೀಫ್ ಸಬ್ ಸೆಕ್ಟರ್ ಅಂತಾನೆ ಮಾತಾಡ್ತಾರೆ. ಸೊ ಅವರು ಒಂದು ರೀತಿಯಲ್ಲಿ ಅಮರರಾಗಿ ಹೋದ್ರು. ಹೌದ್ರಾ? ಹೇಮಾ ಅಜೀಜ್ ಅಂತ ಅವರ ತಾಯಿ ಹೆಸರು. ವೆರಿ ಸ್ಟ್ರಾಂಗ್ ಲೇಡಿ. ನೀವು ಹನೀಫುದ್ದೀನ್ ಬಗ್ಗೆ ಮಾತಾಡಿದ್ರಿ ಅಂತ ಈ ಮಾತನ್ನ ಹೇಳ್ತೀನಿ. ಮತ್ತೆ ಆಗ್ಲೇ ರವಿ ಸರ್ ಮಾತಾಡ್ಬೇಕಾದ್ರೆ ಒಂದ್ ಮಾತನ್ನ ಹೇಳ್ತಾ ಇದ್ರು. ಹೌದು, ನಾವು ಟೆರರಿಸ್ಟ್ ಕ್ಯಾಂಪ್ಗಳನ್ನ, ನೀವು ಅದನ್ನು ಪ್ರಶ್ನೆ ಕೇಳ್ತಾ ಇದ್ರಿ, ನಾವು ಅದನ್ನ ಅನೌನ್ಸ್ ಮಾಡಿ ಅಟ್ಯಾಕ್ ಮಾಡೋದು ಎಷ್ಟು ಸರಿ ಅಂತ. ನಂದೊಂದು ಸಣ್ಣ ಭಿನ್ನ ಅಭಿಪ್ರಾಯ ಇದೆ ಇಲ್ಲಿ. ಯಾಕೆಂತಂದ್ರೆ ಇವಾಗ ನಾವು ಮಿಲಿಟೆಂಟ್ಸ್, ಹೌದು, ಒಂದ್ 4 ಜನ ಬಂದಿದ್ರು ಮಿಲಿಟೆಂಟ್ಸ್, ಅವ್ರ ಮೇಲೆ ಎಲ್ಲರಿಗೂ ಸಿಟ್ಟಿದೆ, ಅವ್ರನ್ನ ಸಾಯಿಸ್ಬೇಕು ಅಂತ ಎಲ್ಲರೂ ಇದ್ದಾರೆ. ನಾನ್ ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ವಿಲ್ ಇಟ್ ಎಂಡ್ ದೇರ್? ನಾವು ಇವ್ರು ಏನಂತಂದ್ರೆ, ಪಾಕಿಸ್ತಾನಿ ಆರ್ಮಿದವರಿಗೆ ಇವರೆಲ್ಲ ಎಕ್ಸ್ಪೆಂಡಿಬಲ್ಸ್, ಇವ್ರು ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಅವ್ರೊಂದು ಕೆಲಸ ಕೊಡ್ತಾರೆ ಅವ್ರಿಗೆ, ನೀವೊಂದು 3 ತಿಂಗಳಿರ್ರಿ, 4 ತಿಂಗಳಿರ್ರಿ ಅಂತ. ಇಂಡಿಯನ್ ಆರ್ಮಿದವ್ರು ಏನ್ ಘೋಷಣೆ ಮಾಡಿದಾರೆ ಅಂತಂದ್ರೆ, ಒಬ್ಬ ಮಿಲಿಟೆಂಟ್ ಯಾವತ್ತ ಅವನ ಗನ್ ಎತ್ಕೊಂಡು ಭಾರತ ದೇಶದ ಮೇಲೆ ಗುಂಡು ಹಾರ್ಸಕ್ ಬರ್ತಾನೋ, ಅವನ ಶೆಲ್ ಲೈಫ್ 4 ರಿಂದ 6 ತಿಂಗಳು. ಸೊ 4 ರಿಂದ 6 ತಿಂಗಳದೊಳಗೆ ಅವನನ್ನ ಭಾರತೀಯ ಸೇನೆ ಕೊಂದ ಹಾಕುತ್ತೆ. ಬಟ್ ಅದರಿಂದ ಪಾಕಿಸ್ತಾನಿಗೆ ಏನ್ ಫರಕ್ ಆಗ್ತಿದೆ? ಏನೂ ಫರಕ್ ಆಗ್ತಾ ಇಲ್ಲ. ಮತ್ತೆ 4 ಜನ ಉಟ್ಕೊಂತಾರೆ, ಮತ್ತೆ 4 ಜನ ಒಳಗೆ ದಬ್ಬುತ್ತಾರೆ. ಎಲ್ಲಿವರೆಗೂ ಪಾಕಿಸ್ತಾನಿ ಸೈನಿಕರಿಗೆ ಎಲ್ಲಿವರೆಗೂ ಶವ ಉರುಳಲ್ವೋ, ಎಲ್ಲಿವರೆಗೂ ಪಾಕಿಸ್ತಾನಿ ಸೈನಿಕರ ಶವಗಳು ಪಂಜಾಬ್ ಆಯ್ತು, ಸಿಂಧ್ಗಾಯ್ತು, ಅವ್ರು ವಾಪಸ್ ಹೋಗಲ್ವೋ, ಅಲ್ಲಿವರೆಗೂ ಅವ್ರು ಈ ಪಾಠ ಕಲಿಯಲ್ಲ. ಸೊ ದ ಕಾಸ್ಟ್ ಅಂಡ್ ಕಾನ್ಸಿಕ್ವೆನ್ಸಸ್ ಹ್ಯಾಸ್ ಟು ಬಿ ಕಮೆನ್ಸರೇಟ್. ನಮ್ಮ ಸಿವಿಲಿಯನ್ಸ್ ತೀರ್ಕೊಂಡಿರ್ಬೋದು, ನಮ್ಮ ದೇಶದ ನಾಗರಿಕರ ಸಿವಿಲಿಯನ್ಸ್ ತೀರ್ಕೊಂಡಿರ್ಬೋದು. ಅದರಿಂದ ಆ 4 ಜನನ್ನ ಹೊಡೆದು, ಆ ಆತಂಕವಾದಿಗಳನ್ನ ಹೊಡೆದು ನಮ್ಮ ಕೆಲಸ ಮುಗಿತು ಅನ್ಕೊಂಡ್ರೆ ಅದಕ್ಕೆ ನಾನು ಮಾತ್ರ ಅದನ್ನು ಒಪ್ಪಲ್ಲ. ನಿಜ ಇಲ್ಲ ನಾನು ಕಂಪ್ಲೀಟ್ಲಿ ನಾನು ಎಂಡಾರ್ಸ್ ದಿಸ್ ಪಾಯಿಂಟ್. ನಿಜಕ್ಕೂ ನಾನು ರವಿ ಜೋಶಿ ಅವರಿಗೆ ಅದೇ ಮಾತನ್ನು ಕೇಳ್ತಾ ಇದ್ದೀನಿ. ಸರ್, ಇಲ್ಲಿ ಒಂದು ಪ್ರಶ್ನೆ ಇದೆ. ಈಗ ಸಾವಿಗೂ ಕೂಡ ಬೆಲೆ ಇದೆ ಸರ್. ಯಾಕಂದ್ರೆ ನಾವು ಬಲಿ ಕೊಡ್ತಿರುವಂಥದ್ದು ಸಾಮಾನ್ಯದವರಲ್ಲ, ನಮ್ಮ ಗಡಿಯ ದೇವರುಗಳನ್ನು ನೋಡಿ. ಅವ್ರನ್ನ ತಯಾರು ಮಾಡಬೇಕು ಅಂತಂದ್ರೆ ಸಾಮಾನ್ಯ ಮನಸ್ಥಿತಿ ಅಲ್ಲ, ಸಾಮಾನ್ಯ ಸಿದ್ಧತೆ ಅಲ್ಲ, ಅದೊಂದು ಸಂಸ್ಕಾರ, ಅದು ಯುದ್ಧ ಸಂಸ್ಕಾರ. ಅದು ಜೊತೆಗೇನು ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಸರ್, ಪಾಕಿಸ್ತಾನಕ್ಕಾಗುವಂಥ ನಷ್ಟ ಏನು? ಯಾವುದೋ ಮದ್ರಾಸದಲ್ಲಿ ಕಲಿತಾ ಇರ್ತಾರೆ, ಯಾರೋ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ, ಅವ್ರನ್ನ ಕರ್ಕೊಂಬಂದು ಬಿಡ್ತಾರೆ, ಅವ್ರಿಲ್ಲಿ ಬಂದು ಗುಂಡು ಚಲಾಯಿಸಿ ಹೋಗ್ತಾರೆ.
ಇದ್ರೂ ಸತ್ರು ಏನು ಪ್ರಯೋಜನ ಅನ್ನುವಂಥ ಮಾತನ್ನ ನಮ್ಮ ಕ್ಯಾಪ್ಟನ್ ಕೇಳ್ತಾ ಇದ್ರು. ಸತ್ಯ ಅದು. ಆದರೆ ದೇಶದ ಸೈನಿಕರು ಸತ್ತು ಬಿಟ್ರೆ ಹೇಗೆ? ಅದಕ್ಕೆ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಬಾರಿ ಈ ರೀತಿ ಸಾಂಪ್ರದಾಯಿಕ ಯುದ್ಧ ಶೈಲಿಯನ್ನು ಬಿಟ್ಟು ಭಾರತ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿರ್ಬೋದಾ ಸರ್? ಏನಂತೀರಿ? ಹೌದು, ನನಗನ್ಸೋ ಮಟ್ಟಿಗೆ ಒಂದು ಒಳ್ಳೆ ಪ್ಲಾನ್ ಇದೆ. ಈಗ this has been tried out by Iran on Israel recently. They sent out 1,000 drones to attack Israel. Okay, so and they chose some sensitive locations in Israel, and they sent out 1,000 drones. Now ಅದೇ ತರ ಡ್ರೋನ್ಸ್ ಯೂಸ್ ಮಾಡಿ POK ನಲ್ಲಿ 1,000 ಡ್ರೋನ್ಸ್ ಕಳಿಸಿ, ಮುರಿದ್ಕೇರಲ್ಲಿ 1,000 ಡ್ರೋನ್ಸ್ ಕಳಿಸಿ, ಅದರಲ್ಲಿ ಕನಿಷ್ಠ ಒಂದು 10-20 ಆದ್ರೂ ನಿಮ್ಮ ಟಾರ್ಗೆಟ್ ಮುಟ್ಟುತ್ತೆ. ಡ್ರೋನ್ ವಾರ್ಫೇರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ ದ ಮಾಡರ್ನ್ ವಾರ್ಫೇರ್. ಸೊ ವಿ ಮಸ್ಟ್ ಯೂಸ್ ದಟ್. ಅಂಡ್ ಅದರಿಂದ ನಮ್ಮ ಸೈನಿಕರು ಅಷ್ಟು ನಮ್ಮ ಇದು ಹಾನಿ ಆಗಲ್ಲ ಅವರಿಗೆ. ಆಮೇಲೆ ನಾವು ವಿ ವಿಲ್ ಆಲ್ಸೋ ಕ್ಯಾರಿ ಔಟ್ ಪ್ರಿಸೈಸ್ ಅಟ್ಯಾಕ್. And drones can be directed to precise locations. Okay. So ಅದನ್ನ ಪಾಕಿಸ್ತಾನಿ ಏರ್ ಫೋರ್ಸ್ ವಿಲ್ ಡೆಫಿನೆಟ್ಲಿ ಡಿಸ್ಟ್ರಾಯ್. ಅದರಲ್ಲಿ 1,000ದಲ್ಲಿ ಒಂದು 900 ಡಿಸ್ಟ್ರಾಯ್ ಮಾಡಿದ್ರು ಕೂಡ ಒಂದು 100 ಟಾರ್ಗೆಟ್ ಡ್ರೋನ್ಸ್ ಅವ್ರು ತಮ್ಮ ಟಾರ್ಗೆಟ್ ಮುಟ್ಟಿದ್ರೆ ಬಹಳಷ್ಟು ಹಾನಿ ಮಾಡ್ಬೋದು. So that will be a very effective warfare. ಓಕೆ ಸರ್, ನನಗನ್ನಿಸ್ತಾ ಇದೆ, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಏನು ಅಂತಂದರೆ ಇಲ್ಲಿ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲೇ ಅಲ್ಲಿನ ಒಳಗಿರುವಂಥ ಬೇಗುದಿ ತುಂಬ ಸ್ಫೋಟ ಆಗಿ ಕೊನೆಗೆ ಹಿಂದೆಲ್ಲ ಬಂದು ಹೆಂಗೆ ಇವರು ಈ ಲಾಹೋರ್ ತನಕ ನಮ್ಮ ಸೈನ್ಯ ಹೋದಂಥ ಸಂದರ್ಭದಲ್ಲಿ ಮಂಡಿ ಊರಿದ್ರಲ್ಲ, ಆ ರೀತಿ ಪಾಕಿಸ್ತಾನ ಮಂಡಿ ಊರಿದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಏನಂತೀರಿ ಸರ್? ಅದು ಆಕ್ಚುಲಿ ನೀವು ಹೇಳೋ ಮಾತು ಅದರಲ್ಲಿ ನೋಡಿ ಸತ್ಯ ಇದೆ. ಅದು ಈ ಪ್ರದೇಶಗಳಲ್ಲಿ ಸಿಂಧ್ ಆಗಲಿ, ಬಲೂಚಿಸ್ತಾನ್ ಆಗಲಿ, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾಂಚ್ ಆಗಲಿ, ಈ 3 ಪ್ರದೇಶಗಳಲ್ಲಿ ಈ ಬಹಳಷ್ಟು ವರ್ಷಗಳಿಂದ ಪಂಜಾಬಿ ಡಾಮಿನೇಷನ್ ಬಗ್ಗೆ ಬಹಳಷ್ಟು ಆಕ್ರೋಶ ಇದೆ. ಓಕೆ, ದ ಹೋಲ್ ಕಂಟ್ರಿ ಇಸ್ ರೂಲ್ಡ್ ಬೈ ದ ಪಂಜಾಬೀಸ್. ಕರೆಕ್ಟ್. ಅಂಡ್ ದ ಮೈನಾರಿಟೀಸ್ ಇನ್ ಸಿಂಧ್, ಬಲೂಚ್ ಅಂಡ್ ನಾರ್ತ್ ವೆಸ್ಟ್ ಫ್ರಂಟಿಯರ್, ದೇ ಆರ್ ರೆಸಿಸ್ಟಿಂಗ್, ದೇ ಆರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್. ಅವ್ರ ಆಕ್ರೋಶ ಬಹಳ 10-20 ವರ್ಷಗಳಿಂದ ನಡೀತಾ ಇದೆ. ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಮೂವ್ಮೆಂಟ್ ಇಸ್ ಗೋಯಿಂಗ್ ಆನ್ ಫಾರ್ ದ ಲಾಸ್ಟ್ 40 years. ಸೊ ಈಗ ನಮ್ಗೆ ಬಹಳ ಒಳ್ಳೆ ಆಪರ್ಚುನಿಟಿ, ಅವಕಾಶ ಇದು. ಇದ್ರ ಮೇಲೆ ನೀವು ಈಗ ಸದ್ಯ ನಿಮ್ಮ ಇಮಿಡಿಯೇಟ್ ವಾರ್ಫೇರ್ ಮುಗಿಸ್ಬಿಡಿ, 1 ವಾರದಲ್ಲಿ ಅಥವಾ 2 ವಾರದಲ್ಲಿ ಮುಗಿಸಿ. ಬಟ್ ಆಮೇಲೆ ವಿ ಮಸ್ಟ್ ಕ್ಯಾರಿ ಔಟ್ ಎ ಲಾಂಗ್ ಟರ್ಮ್ ಆಪರೇಷನ್ ಇನ್ ದೀಸ್ ಏರಿಯಾಸ್ ಟು ಇನ್ಕ್ರೀಸ್ ದ ಡಿಸ್ಕಂಟೆಂಟ್ಮೆಂಟ್, ಇನ್ಕ್ರೀಸ್ ದ ಡಿಸಫೆಕ್ಷನ್, and to make the people rise against the Punjabi domination of Pakistan. Correct. In fact Dowell ಅವರು ಒಂದ್ ಕಡೆ ಭಾಷಣ ಮಾಡ್ತಾ ಹೇಳಿದ್ರು, you do one more 26/11 and you will lose Balochistan. ಅದು ಬಹಳ ಮುಖ್ಯವಾದ ಥ್ರೆಟ್ ಅದು. ಅಂಡ್ ಆ ಥ್ರೆಟ್ ಇಂದ ನಾವು ಅದು ಪೂರ್ಣಗೊಳಿಸಬಹುದು. ನಾವು ನಮ್ಮಲ್ಲಿ ಅಷ್ಟು ತಾಕತ್ತು ಇದೆ. ಓಕೆ, ಬಟ್ ಅದಕ್ಕೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಬಟ್ ಮಾಡ್ಬೋದು ನಾವು. ಅದಕ್ಕೆ ನಾವು ಇರಾನ್ ಸಪೋರ್ಟ್ ತಗೊಳ್ಬೋದು. ಬಿಕಾಸ್ ಇರಾನ್ ಕಡೆಯಲ್ಲಿ ತನ್ನ ದೇಶ ಕೂಡ ಬಲೂಚಿಸ್ತಾನ್ ಇದೆ. ದಟ್ ಇಸ್ ಕಾಲ್ಡ್ ಸಿಸ್ತಾನ್ ಬಲೂಚಿಸ್ತಾನ್. ಆ ಬಲೂಚ್ ಪೀಪಲ್ ಆರ್ ಆಲ್ ಸುನ್ನೀಸ್ ಇನ್ ಎ ಶಿಯಾ ಮೆಜಾರಿಟಿ ಕಂಟ್ರಿ, ದಟ್ ಇಸ್ ಇರಾನ್. ಸೊ ಆ ಬಲೂಚು ಮತ್ತು ಈ ಬಲೂಚು ಸೇರ್ಕೊಂಡು ಒಂದು ಲಿಬರೇಷನ್ ಯುದ್ಧ ಶುರು ಮಾಡಬಹುದು ಪಾಕಿಸ್ತಾನ ಮೇಲೆ. ಇರಾನ್ ಕೂಡ ಇಸ್ ನಾಟ್ ಎ ಗ್ರೇಟ್ ಫ್ರೆಂಡ್ ಆಫ್ ಪಾಕಿಸ್ತಾನ್. ಇರಾನ್ ಹ್ಯಾಸ್ ಸಫರ್ಡ್ ಅ ಲಾಟ್. ನಿಜ. ಕೆಲ ತಿಂಗಳ ಹಿಂದೆ ಇದ್ದಕ್ಕಿದ್ದಂಗೆ ಕ್ಷಿಪಣಿ ಹಾರಿಸ್ಬಿಟ್ಟಿತ್ತು ಇರಾನ್ ಪಾಕಿಸ್ತಾನದ ಮೇಲೆ, ಅದನ್ನ ನಾವು ನೋಡಿದೀವಿ. ಸೊ ಇದೆಲ್ಲದರ ಜೊತೆಗೆ ಈ ಡೆವಲಪ್ಮೆಂಟ್ಗಳ ಜೊತೆಗೇನೆ ರವಿ ಜೋಶಿ ಅವರೇ, ನನಗನ್ನಿಸ್ತಾ ಇದೆ ಏನು ಅಂದರೆ, ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಆ ಕಾಶ್ಮೀರವನ್ನು ಏನಾದರೂ ತನ್ನ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಭಾರತ ಒಂದು ದೊಡ್ಡ ದಿಟ್ಟ ಹೆಜ್ಜೆಯನ್ನು ಇಡಬಹುದಾ ಅಂತ ನೋಡಿ. ನನಗೆ ಇದು POK-ನ ವಶಕ್ಕೆ ತಗೊಂಡ್ರೆ ಏನು ನಮ್ಗೆ ಲಾಭ ಅಂತ ಪ್ರಶ್ನೆ ಕೇಳುತ್ತೆ. ನಾವು POK ವಶಕ್ಕೆ ತಗೊಂಡ್ರೆ ಏನಾಗುತ್ತೆ, ನಮ್ಮ ಕಾಶ್ಮೀರ್ ವ್ಯಾಲಿ ಇರುವ ಮುಸ್ಲಿಂ ಪಾಪ್ಯುಲೇಷನ್ ಡಬಲ್ ಆಗುತ್ತೆ POK ನಮ್ಮಲ್ಲಿ ಸೇರ್ಕೊಂಡು. ಓಕೆ, ಆವಾಗ ನಿಮ್ಗೆ ಡು ಯು ವಾಂಟ್ ದಟ್ ಡೆಮೋಕ್ರಾಟಿಕ್ ಚೇಂಜ್ ಇನ್ J&K ಸ್ಟೇಟ್? ಆವಾಗ ಜಮ್ಮುನಲ್ಲಿರುವ ಹಿಂದೂ ಪಾಪ್ಯುಲೇಷನ್ ವಿಲ್ ಬಿಕಮ್ ಮಚ್ ಮೋರ್ ಮೈನಾರಿಟಿ. And the valley population will double up with the population of the POK. ಅದು ನಿಮ್ಗೆ ಬೇಕಾ?
ಅದು ನಿಮಗೆ ಅದು ನಿಮಗೆ ಒಳ್ಳೆ ರವಿ ಜೋಶಿ ಅನುಕೂಲವ? ರವಿ ಜೋಶಿ ಸರ್, ನನಗೆ ಗೊತ್ತಿಲ್ಲ ಏನು ಅಂತಂದರೆ, ಏನೋ ನನಗೆ ಈ ಉತ್ತರದಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸರ್. ಯಾಕಂತಂದರೆ ಈಗ ಆಯಕಟ್ಟಿನ ಜಾಗಗಳು ಸಮಸ್ಯೆಗಳಿರ್ಬೋದು, ಸಮಸ್ಯೆಗಳು ಆ ಆಯಕಟ್ಟಿನ ಜಾಗಗಳು ನಮ್ಮ ವ್ಯಾಪ್ತಿಗೆ ಬರಲಿಲ್ಲ ಅಂತಂದರೆ ನಾಳೆ ಅದೇ ಆಯಕಟ್ಟಿನ ಜಾಗದಿಂದ ಕೂತು ಶತ್ರುಗಳು ನಮ್ಮ ಮೇಲೆ ಯುದ್ಧ ಸಾರಬಹುದು, ನಮ್ಮ ಮೇಲೆ ಏನನ್ನು ಬೇಕಾದರೂ ಪ್ರಯೋಗಿಸ್ಬೋದು. ಈಗ ಅದನ್ನು ನೋಡ್ತಾ ಇದ್ದೀವಿ. ಈ ಹಿಂದೆ, ಬಹಳ ಹಿಂದೆ, ಈ ನೆಹರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸದನದಲ್ಲಿ ಆದಂಥ ಚರ್ಚೆಯ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಏನು ಅಂತಂತಂದರೆ, ಏನು ಈಗ ಆಯಿತು ಚೈನಾ ತಗೊಂಡಿದೆ ಅಷ್ಟೊಂದು, ಅಲ್ಲೇನು ತಲೆ ಮೇಲೆ ಕೂದಲೇ ಬೆಳೆಯಲ್ಲ ಬಿಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ತ್ಯಾಗಿ ಹೇಳಿದಂಥ ಮಾತಿದೆಯಲ್ಲ, ಪಂಡಿತ್ಜಿ ತಲೆ ಮೇಲೆ ಕೂದಲಿಲ್ಲ ಅಂತ ಹೇಳ್ಬಿಟ್ಟು ತಲೆನೇ ತಕ್ಕೊಡೋಕೆ ಸಾಧ್ಯನಾ, ನಿಮ್ಮ ತಲೆ ಮೇಲೆ ಕೂದಲಿಲ್ಲ ತೆಕ್ಕೊಡ್ತೀರಾ ಅಂತ ಕೇಳಿದ್ದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಇಡೀ ಪ್ರದೇಶ ಅದು ಉಪಯೋಗ ಇದೆಯೋ ಇಲ್ವೋ ನಮಗೆ ಬೇಕು ಸರ್, ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ. ಮುಂದೆ ಅದೇ ಜಾಗದಲ್ಲಿ ನಿಂತು ಶತ್ರುಗಳು ನಮ್ಮನ್ನು ರುಂಡ ಚೆಂಡಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ರವಿ ಜೋಶಿಜಿ ಏನಂತಿರ್ತಾವೆ ನೋಡಿ, ಓಕೆ, ಐ ಅಕ್ಸೆಪ್ಟ್ ಯುವರ್ ಆರ್ಗ್ಯುಮೆಂಟ್. Now, POK, we will, let us say, we will take now, and that means we have to be an occupational force in Pakistan. Now, ನಮ್ಮ ಇನ್ನೂ ಒಂದು 5 ಲಕ್ಷ ಸೇನಾನಿಗಳನ್ನ ನಾವು ಅಲ್ಲಿ ಕಳಿಸಿ ಅದನ್ನ ಆಕ್ಯುಪೈ ಮಾಡ್ಬೇಕು ನಾವು. ಈಗ ನಾವು ಆಗಲೇ ಶ್ರೀನಗರ್ ವ್ಯಾಲಿನಲ್ಲೇ ಒಂದು 5-6 ಲಕ್ಷ ಸೇನಾನಿಗಳಿದ್ದಾರೆ. Similarly, we have to put another 5 lakh soldiers in POK once we occupy that land. So ಅದು ಆಕ್ಯುಪೈ ಮಾಡಿದ್ಮೇಲೆ the people of POK will revolt against us. They will fight a resistance war against us. So ಅದು ನಮಗೆ ಬಹಳ ಲಾಂಗ್ ಟರ್ಮ್ ನಲ್ಲಿ ಇಟ್ ಇಸ್ ನಾಟ್ ಅ ವೆರಿ ಅಡ್ವಾಂಟೇಜಸ್. ಏನ್ ಮಾಡ್ಬೇಕು ಅಂದ್ರೆ POK ಒಂದು ನಿಮಿಷ ಆಗಿ ನೀವು ಸಂಪರ್ಕದಲ್ಲಿರಿ ಸರ್, ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಒಂದಷ್ಟು ಸಂಗತಿಗಳು ನೋಡೋಣ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 3ನೇ ಸಭೆ ಆರಂಭ, 3rd ಮೀಟಿಂಗ್, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ. ಮೋದಿ ನೇತೃತ್ವದ CCS ಸಭೆ ಮುಕ್ತಾಯವಾಗಿದೆ. CCS ಭದ್ರತಾ ಸಂಪುಟ ಸಮಿತಿ ಸಭೆ. ನಾನು ಹೇಳ್ತಾ ಇದ್ದೆ, ಪುಲ್ವಾಮಾ ದಾಳಿಗೂ ಮೊದಲು ಕೂಡ ಇದಾಗಿತ್ತು, ಈಗಾಗಿದೆ. 20 ನಿಮಿಷಗಳ ಕಾಲ ನಡೆದಂಥ ಸಭೆ. CCS ಮತ್ತು CCPA ಸಭೆಗಳು ಮುಕ್ತಾಯ ಕಂಡಿವೆ. ಅಂದರೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ಕೂಡ ಮುಕ್ತಾಯ ಕಂಡಿದೆ. ಇನ್ನೆರಡು ಬಾಕಿ ಇವೆ. ಭದ್ರತಾ ಸಂಪುಟ ಸಮಿತಿ ಸಭೆ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಕೇಂದ್ರ ಸಚಿವ ಸಂಪುಟ ಸಭೆ. 4 ಇದ್ದು 2 ಮುಗಿದಿದೆ. 20 ನಿಮಿಷಗಳ ಕಾಲ ನಡೆದಂಥ CCS ಸಭೆ, CCS ಹಾಗೂ CCPA ಸಭೆಗಳು. ಇನ್ನು CCA ಮೀಟಿಂಗ್ ಶುರುವಾಗಿದೆ. 3ನೇ ಸಭೆ ಆರಂಭ ಆಗಿದೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ಈಗ ಆರಂಭ ಆಗಿದೆ. ಸ್ಥಿತಿಗತಿಗಳನ್ನು ಸರಿದೂಗಿಸುವಂಥದ್ದು ಹೇಗೆ, ಯಾವ ರೀತಿ ಮೇಂಟೈನ್ ಮಾಡಬೇಕು ಇದು. ಯಾಕಂದ್ರೆ ನೋಡಿ, ನಮ್ಮಲ್ಲಿ ನಾವು ಯಾವಾಗಲೂ ಹೇಳ್ತೀವಿ, ಕೆಲಸ ಇಲ್ದವ್ರು ಮಾತ್ರ ಜಗಳ ಮಾಡ್ತಾರೆ ಅಂತ, ಇನ್ನು ಬೇಜವಾಬ್ದಾರಿ ಇರುವಂಥವ್ರು ಮಾತ್ರ ಹೊಡೆದಾಡ್ತಾರೆ ಯಾವಾಗಲೂ ಅಂತ. ಪಾಕಿಸ್ತಾನ ಕಳ್ಕೋಬೇಕಾಗಿರುವಂಥದ್ದು ಏನೂ ಇಲ್ಲ. ಈಗಲೇ ಜಗತ್ತಿನ ಎದುರುಗಡೆ ಬೆತ್ತಲಾಗಿ ನಿಂತಿದೆ. ಕಟೋರಿ ಕೈನಲ್ಲಿ ಹಿಡ್ಕೊಂಡು ಭಿಕ್ಷೆ ಬೇಡುವಂಥದ್ದೇ ಅದ್ರ ಕೆಲಸ. ಭಿಕ್ಷೆ ಬೇಡುವಂಥದ್ದೇ ಅದರ ಕೆಲಸ. ಇನ್ನು ಸೈನಿಕರು ಯಾರು, ಭಯೋತ್ಪಾದಕರು ಯಾರು, ಯಾರೇ ಟ್ರೈನಿಂಗ್ ಕೊಡ್ತಾರೋ, ಯಾರು ನೆರಳಲ್ಲಿದ್ದಾರೋ ಗೊತ್ತಿಲ್ಲ. ಆದರೆ ಭಾರತ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಈ ಸರಿ ಏನಾದರೂ ನಾವು ಪೂರ್ಣ ಪ್ರಮಾಣದ ಯುದ್ಧಕ್ಕಿಳಿದ್ರೆ 20-25 ವರ್ಷ ಹಿಂದಕ್ಕೆ ಹೋಗುತ್ತೆ ನಮ್ಮ ಆರ್ಥಿಕ ಸ್ಥಿತಿ. ಪಕ್ಕದಲ್ಲಿರುವಂಥ ಪಾಪಿ ಚೀನಾಕ್ಕೂ ಕೂಡ ಇದೇ ಬೇಕಾಗಿದೆ. ಯಾವಾಗ ಅಲ್ಲಿನ ವ್ಯವಹಾರಗಳು, ಅಲ್ಲಿನ ಹೂಡಿಕೆಗಳೆಲ್ಲ ಭಾರತದ ಕಡೆ ತಿರುಗಿದ್ವಲ್ಲ, ಅದು ಕೂಡ ಯೋಚನೆ ಮಾಡ್ತಾ ಇದೆ ಭಾರತ ಹೇಗಾದರೂ ಮಾಡಿ ನಷ್ಟ ಅನುಭವಿಸಬೇಕು ಅಂತ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಇವತ್ತು 4 ಮೀಟಿಂಗ್ಗಳನ್ನು ಕರೆಯಲಾಗಿತ್ತು. ಈಗಾಗಲೇ 2 ಮೀಟಿಂಗ್ಗಳು ಮುಗಿದಿವೆ. ಬಹಳ ಸಂಗತಿಗಳನ್ನು ಚರ್ಚೆ ಮಾಡಲಾಗಿದೆ. ಜೊತೆಗೆ ಏನಂದರೆ ಇವತ್ತೇ ನಿರ್ಧಾರ ಬಂದರೂ ಕೂಡ ಅಚ್ಚರಿ ಇಲ್ಲ. CCS ಸಭೆ ಕೂಡ ಮುಕ್ತಾಯ ಕಂಡಿದೆ. ಭದ್ರತಾ ಸಂಪುಟ ಸಮಿತಿ ಸಭೆ, 20 ನಿಮಿಷಗಳ ಕಾಲ ನಡೆದಂಥ CCS ಸಭೆ. ಅದಾದಮೇಲೆ CCPA ಸಭೆಗಳು ಕೂಡ ಮುಕ್ತಾಯ ಕಂಡಿವೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ. 2 ಮೀಟಿಂಗ್ಗಳು ಮುಕ್ತಾಯವಾಗಿವೆ, ಇನ್ನೆರಡು ಬಾಕಿ ಇವೆ. ಈಗಾಗಲೇ 3ನೇ ಮೀಟಿಂಗ್ ಕೂಡ ಆರಂಭ ಆಗಿದೆ. ಆರ್ಥಿಕ ವ್ಯವಹಾರಗಳ
ಸಂಪುಟ ಸಮಿತಿ ಸಭೆ. ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಮುಗಿತು, ಭದ್ರತಾ ಸಂಪುಟ ಸಮಿತಿ ಸಭೆ ಮುಗಿತು, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆರಂಭ ಆಗಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ. 3ನೆಯ ಸಭೆ ಇದು. ಇದೆಲ್ಲ ಆದಮೇಲೆ ಕೇಂದ್ರ ಸಚಿವ ಸಂಪುಟ ಸಭೆ. ಯಾವುದಕ್ಕೂ ಜಾಸ್ತಿ ಟೈಮ್ ಇಲ್ಲ. 20 ನಿಮಿಷದಲ್ಲಿ 2 ಮೀಟಿಂಗ್ಗಳನ್ನು ಮುಗಿಸಿರೋದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ಬಹಳಷ್ಟು ಸಮಯ ಇಲ್ಲ, ಹಾಗಾಗಿನೇ 20 ನಿಮಿಷದಲ್ಲಿ 2 ಮೀಟಿಂಗ್ಗಳು ಮುಗಿದಿವೆ. 3ನೇ ಮೀಟಿಂಗ್ ಶುರುವಾಗಿದೆ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ. ಏನಂತೀರಿ? ಹೌದು ರಂಗನಾಥ್, ಮೊದಲಿಗೆ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆದಿದೆ. ಅದಾದ ಬಳಿಕ ಪೊಲಿಟಿಕಲ್ ಅಫೇರ್ಸ್ ಸಮಿತಿ ಸಭೆ ನಡೆದಿರುವಂತಹದ್ದು. ಈಗ ಎಕನಾಮಿಕ್ ಅಫೇರ್ಸ್ ಸಮಿತಿ ಸಭೆ ನಡೀತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಭದ್ರತಾ ಸಂಪುಟ ಸಮಿತಿ ಸಭೆ ಬಹಳಷ್ಟು ಮುಖ್ಯ ಆಗುತ್ತೆ. ಇಲ್ಲಿ ಗೃಹ ಸಚಿವರು, ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಜೊತೆಗೆ ಹಣಕಾಸು ಸಚಿವರು ಭಾಗಿಯಾಗಿರ್ತಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಆಗುತ್ತೆ. ಪ್ರತಿ ಸಲ ನಡೆದ ಹಾಗೆ ಭದ್ರತಾ ಸಂಪುಟ ಸಮಿತಿ ಸಭೆ ಈ ಸತಿಯೇ ಅಲ್ಲ, ಯಾಕಂದ್ರೆ ಇದೊಂದು ವಿಶೇಷವಾದಂತಹ ಒಂದು ಸಮಿತಿಯ ಸಭೆ. ಯಾಕಂತಂದ್ರೆ ಸಾಕಷ್ಟು ಗಡಿಯಲ್ಲಿ ಉದ್ವಿಗ್ನತೆ ಇದೆ. ಪೆಹಲ್ಗಾಮ್ ದಾಳಿಗೆ ಪ್ರತಿಕಾರವನ್ನ ತೀರಿಸ್ಕೋಬೇಕಾಗಿದೆ. ಪಾಕಿಸ್ತಾನ ಕೂಡ ಉದ್ದಟತನವನ್ನ ಮೆರಿತಾ ಇದೆ. ಇಂಥದ್ರಲ್ಲಿ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಿದೆ ಪಾಕಿಸ್ತಾನದ ವಿರುದ್ಧ, ಅದರಲ್ಲೂ ಉಗ್ರರ ವಿರುದ್ಧ ಒಂದು ರೀತಿಯಾದಂತಹ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಮಿಲಿಟರಿ ಆಪರೇಷನ್ ಆಗಬೇಕು ಅನ್ನುವಂತ ಒಕ್ಕೊರಲ ಧ್ವನಿ ಕೇಳಿ ಬರ್ತಾ ಇದೆ. ಮತ್ತೆ ವಿರೋಧ ಪಕ್ಷಗಳು ಕೂಡ ಸಾಥ್ ನೀಡಿವೆ. ನೀವು ಏನೇ ನಿರ್ಧಾರ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳು ಕಡ್ಡಿ ಮುರಿದಂತೆ ಹೇಳಿವೆ. ಇಂತಹ ಸಂದರ್ಭದಲ್ಲಿ ಇವತ್ತಿನ ಭದ್ರತಾ ಸಂಪುಟ ಸಮಿತಿ ಸಭೆ ಬಹಳಷ್ಟು ಮುಖ್ಯ ಆಗಿತ್ತು. ಮತ್ತೆ ಸೇನೆಗೂ ಕೂಡ ಪರಮಾಧಿಕಾರವನ್ನು ನೀಡಲಾಗಿದೆ. ಗಡಿಯಲ್ಲಿ ಉಗ್ರರ ಅಡಗುದಾಣಗಳನ್ನ ಹುಡುಕಿ ಟಾರ್ಗೆಟ್ ಮಾಡಿ ಹೊಡಿಲಿಕ್ಕೆ ನಿಮಗೆ ಪರಮಾಧಿಕಾರವನ್ನ ಕೊಡಲಾಗಿದೆ. ನೀವು ಯಾವಾಗ ಬೇಕಾದ್ರೂ ಯಾವ ಟೈಮಲ್ಲಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ನೀವು ಹೊಡೆದಾಕ್ಬೋದು ಅನ್ನುವಂತಹ ಸೂಚನೆಯನ್ನ, ಒಂದು ಫ್ರೀ ಹ್ಯಾಂಡ್ ಅನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೊಟ್ಟಾಗಿದೆ. ಇಂತಹ ಸಂದರ್ಭದಲ್ಲಿ ಸೇನೆ ಕೂಡ ಫ್ರೀ ಹ್ಯಾಂಡ್ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗ ಭದ್ರತಾ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಮಿತಿ ಸಭೆಯಲ್ಲಿ ಅನೇಕ ನಿರ್ಧಾರಗಳನ್ನ ಕೈಗೊಂಡಿರ್ತಾರೆ. ಮುಖ್ಯವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಆಗಿರುತ್ತೆ. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಅದು ಹೇಗಿರಬೇಕು? ಸರ್ಜಿಕಲ್ ಸ್ಟ್ರೈಕಾ, ಏರ್ ಸ್ಟ್ರೈಕಾ, ಅಥವಾ ಉಗ್ರರ ಶಿಬಿರಗಳ ಮೇಲೆ ಮಾತ್ರ ದಾಳಿ ಮಾಡಬೇಕಾ? ಸೇನೆಯ ವಿರುದ್ಧವೇ ಆಪರೇಷನ್ ಮಾಡಬೇಕಾ? ಸೇನೆಯ ವಿರುದ್ಧವೇ ಒಂದು ಪ್ರತಿಕಾರ ತೀರಿಸ್ಕೊಳ್ತೀವಿ, ಸೇನೆ ಯುದ್ಧವೇ ನೇರ ಹೋರಾಟ ಮಾಡ್ತೀವಿ ಅಂತಂದ್ರೆ ಅದು ಯುದ್ಧದ ರೀತಿ ಆಗುತ್ತೆ. ಯುದ್ಧ ಮಾಡಬೇಕಾ? ಯುದ್ಧ ಮಾಡಿದರ ಪರಿಣಾಮ ಏನಾಗುತ್ತೆ? ಮತ್ತೆ ಭಾರತ ಈಗ ಯುದ್ಧ ಮಾಡ್ಲಿಕ್ಕೆ ಶಕ್ತವಾಗಿದೆಯಾ? ಅಂದ್ರೆ ಈ ವಾತಾವರಣ ಸರಿ ಇದೆಯಾ ಈಗಿನ ಪರಿಸ್ಥಿತಿಯಲ್ಲಿ ಭಾರತ? ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಚರ್ಚೆ ಆಗ್ಬೋದು? ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಒಂದು ಅಂತಿಮ ನಿರ್ಧಾರಕ್ಕೆ ಒಂದು ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಆದ ಬಳಿಕ, ಒಂದು ಸಂಪುಟ ಸಭೆಯಲ್ಲಿ ಎಲ್ಲವೂ ಚರ್ಚೆ ಆದ ಬಳಿಕ ಒಂದು ಅಂತಿಮವಾದ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬರುವಂತ ಸಾಧ್ಯತೆ ಇದೆ. ಹರೀಶ್, ನೀವು ಸಂಪರ್ಕದಲ್ಲಿರಿ. ಬಹಳಷ್ಟು ಸಂಗತಿಗಳನ್ನು ಮಾತಾಡಬೇಕು. ಜೊತೆಗೆ ರವಿ ಜೋಶಿ ಸರ್ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಒಂದು ಚಾಣಕ್ಯನ ಕಥೆಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಚಾಣಕ್ಯ ನಡ್ಕೊಂಡು ಹೋಗ್ತಾ ಇರ್ತಾನೆ, ಒಂದು ಬೇರನ್ನ ಎಡವಿ ದಬ್ ಅಂತ ಬೀಳ್ತಾನೆ. ಕೈನಲ್ಲಿ ಕಾಲಲ್ಲಿ ವಿಪರೀತ ರಕ್ತ ಸುರಿತಾ ಇರುತ್ತೆ. ಕಡು ಕೋಪ ಬಂದ್ಬಿಡುತ್ತೆ. ಅವನು ತನ್ನ ಶಿಷ್ಯನಿಗೆ ಹೇಳ್ತಾನೆ, ಹೋಗ್ಬಿಟ್ಟು ಒಂದು ಕಲ್ಲು ತಗೊಂಬ ಅಂತ. ಆ ಬೇರನ್ನ ಕುಟ್ಟಿ ಹಾಕ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಕೂಡ ಸಮಾಧಾನ ಆಗಲ್ಲ. ತನ್ನ ಶಿಷ್ಯನಿಗೆ ಹೇಳ್ತಾನೆ, ಅದ್ರ ಸುತ್ತ ಪಾತಿ ತೆಗಿ ಅಂತ, ಗುಂಡಿ ತೆಗಿ ಅಂತ. ಅವನಿಗೆ ಆಶ್ಚರ್ಯ, ಯಾಕೆ ತೆಗಿ ಅಂತ ಹೇಳ್ತಾ ಇದ್ದಾನೆ ಅಂತ. ಆಯಿತು, ಗುರುವಿನ ಆಜ್ಞೆ, ತೆಗಿಲೇಬೇಕಲ್ಲ. ಗುಂಡಿ ತೆಗೆದಾದ್ಮೇಲೆ ಇನ್ನೊಬ್ಬ ಶಿಷ್ಯನ ಕರೆದು ಹೇಳ್ತಾನೆ, ಹತ್ತದಲ್ಲಿ ಯಾವುದಾದ್ರೂ ಮನೆ ಇದ್ದರೆ ಹೋಗಿ ಬೆಲ್ಲದ ನೀರನ್ನು ತಗೊಂಬನ್ನಿ ಅಂತ. ಯಾಕೆ ಗೊತ್ತಾಗಲ್ಲ. ಆ ದೊಡ್ಡ ಪಾತಿ ಇತ್ತಲ್ಲ, ಆ ಪಾತಿಗೆ ಸಿಹಿಯ ನೀರನ್ನು, ಬೆಲ್ಲದ ನೀರನ್ನು ಸುರಿದು ಅಲ್ಲಿಂದ ಚಾಣಕ್ಯ ಕೈ ಕೊಡ್ಕೊಂಡು ಹೊರಡ್ತಾನೆ. ದಾರಿಲಿ ಕೇಳ್ತಾನೆ ಶಿಷ್ಯ, ಅಲ್ಲ ಗುರುಗಳೇ, ಒಂದು ಬೇರಿಂಗ್ ತಾಕ್ತು ಅಂತ ಹೇಳಿ ನೀವು ಇಷ್ಟೊಂದೆಲ್ಲ ಮಾಡಿದ್ರಲ್ಲ, ಏನು ಕತೆ? ಅದನ್ನು ಹಾಕಿದ್ರಿ ಸರಿ, ಕಿತ್ತಾಕಿದ್ರಿ ಸರಿ, ಮತ್ತೆ ಕೊನೆಗೆ ನೀವು ಆ ಪಾತಿ ತೆಗೆದು ಅದಕ್ಕೆ ಸಿಹಿ ನೀರು ಬೇರೆ ಹಾಕಿದ್ರಲ್ಲ, ಸಕ್ಕರೆ ನೀರು ಬೇರೆ ಹಾಕಿದ್ರಲ್ಲ, ಕಾರಣ ಏನು ಅಂತ. ಚಾಣಕ್ಯ ಹೇಳ್ತಾನೆ, ಇನ್ನೊಂದು 2-3 ದಿವಸ ನೋಡು, ಅಲ್ಲೆಲ್ಲ ಇರುವೆಗಳು ಮುತ್ತಾಕೊಳ್ತವೆ, ಬೇರ್ ಸಮೇತ ಅದನ್ನು ತಿಂದು ಹಾಕ್ತವೆ. 1 ಸರಿ ಎಡಬಿದ್ರೆ ಓಕೆ, 2 ಸರಿ ಎಡಬಿದ್ರೆ ಓಕೆ, 3ನೇ ಸರಿ ಏನಾದರೂ ಅದೇ ರೀತಿ ಸಂಗತಿಗಳಾದವು ಅಂತಂದರೆ ಬೇರೆ ಸಮೇತ ಕಿತ್ತು ಹಾಕಬೇಕು. ಭಾರತ ಕೂಡ ಈಗ ಅದೇ ನಿರ್ಧಾರ ಮಾಡಿದೆ. ಈ ನೋಡಿ, ಎಡುತ್ತಿರೋದು ಪದೇ ಈ ಪಾಕಿಸ್ತಾನದ ಬೇರುಗಳನ್ನು ಎಡುತ್ತಾ ಇದ್ದೀವಿ. ಈಗ ಕುಟ್ಟಿ ಅದರಲ್ಲಿ ಹಾಕ್ತೀವಲ್ಲ ಸಿಹಿ ನೀರು, ಅದು ಒಳಗಡೆ ಇರುವಂಥ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಟ್ಟಂಗೆ, ಅಲ್ಲಿನ ಇರುವೆಗಳು ಅದರ ಬೇರನ್ನೇ ತಿಂದಂಗೆ, ಸಮಸ್ಯೆ ಕ್ಲೋಸ್ ಆದಂಗೆ. ಭಾರತ ಈ ಬಾರಿ ಈ ಹೆಜ್ಜೆ ಇಡಂಗೆ ಕಾಣ್ತಾ ಇದೆ.
ಹೆಚ್ಚು ಕಡಿಮೆ ಆದರೆ ಕರಾಚಿ ಮೇಲೇ ಯುದ್ಧ ಸಾರಿದ್ರು ಕೂಡ ಆಶ್ಚರ್ಯ ಇಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕರಾಚಿಯಲ್ಲಿ ನಿಯೋಜಿಸಲಾಗಿದೆ. ಕರಾಚಿಯಲ್ಲಿ ನೋ ಫ್ಲೈಯಿಂಗ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ. ಎಲ್ಲೋ ಅದಕ್ಕೊಂದು ಮಾಹಿತಿ ಇದೆ, ನೇರವಾಗಿ ಬಂದು ಕರಾಚಿಗೆ ಬಡಿತಾರೆ ಅಂತ. HQ-9/P ಏನಿದೆಯಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್, ಅದನ್ನ ಕರಾಚಿನಲ್ಲಿ ಫಿಟ್ ಮಾಡಲಾಗಿದೆ, ಇನ್ಸ್ಟಾಲ್ ಮಾಡಲಾಗಿದೆ. ಇದು ಯಾಕೆ ಬೇಕು? ತಿನ್ನೋದು, ತಿರ್ಕೊಂಡು ತಿನ್ನೋದು. ಬಾಜ್ವಾ ಹೇಳಿದಂಥ ಮಾತು ನೆನಪು ಬರ್ತಾ ಇದೆ. ಸೇನೆಯ ದಂಡನಾಯಕನಾಗಿದ್ದಂಥ ಬಾಜ್ವಾ, ಆ ಮನುಷ್ಯ ಹೇಳಿದ್ದೇನು ಅಂದರೆ, ನಮ್ಮಲ್ಲಿ ಟ್ಯಾಂಕ್ಗಳಿವೆ, ಹಾಕಕ್ಕೆ ಫ್ಯೂಯಲ್ ಇಲ್ಲ. ಇಂಥ ದರಿದ್ರ ಸ್ಥಿತಿ. ಎಲ್ಲ ಕಡೆಗೆ ಭಿಕ್ಷೆ ಎತ್ತದೆ. ಪಂಜಾಬ್ ಗಡಿಯಲ್ಲಿ ಆಂಟಿ ಡ್ರೋನ್ ವ್ಯವಸ್ಥೆ, ಡ್ರೋನ್ ಮುಖಾಂತರ ಶಸ್ತ್ರಾಸ್ತ್ರ ಡ್ರಗ್ಸ್ ಕಳಿಸುವಂತ ಪಿತೂರಿಯನ್ನ ಹಿಂದೂ ಕೂಡ ಮಾಡಿದೆ, ಈಗಲೂ ಕೂಡ ಮಾಡ್ತಾ ಇದೆ. ಪಾಕ್ ಡ್ರೋನ್ ಅನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಆಂಟಿ ಡ್ರೋನ್ ಕಾರ್ಯಾಚರಣೆ ಶುರುವಾಗಿದೆ ಪಾಕಿಸ್ತಾನದ ವಿರುದ್ಧ. ಅಷ್ಟು ಸುಲಭ ಅಲ್ಲ ಭಾರತವನ್ನು ಮುಟ್ಟುವಂಥದ್ದು, ಅಷ್ಟು ಸುಲಭ ಅಲ್ಲ. ಆದರೆ ಸಾಯಲೇಬೇಕು ಅಂತ ನಿರ್ಧಾರ ಮಾಡಿರುವಂಥವ್ರು ಯಾವ ಹೆಜ್ಜೆ ಬೇಕಾದರೂ ಇಟ್ಟುಬಿಡ್ತಾರಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಈ ಬಾರಿ ಬೇರೆ ಸಮೇತ ಕಿತ್ತು ಹಾಕಬೇಕು ಅಂಥದ್ದು. ಒಂದು 10-15 ವರ್ಷ ಅವರು ತಲೆ ಎತ್ತಿರಬಾರ್ದು. ಎಸ್, ನವೀನ್ ನಾಗಪ್ಪ ನಮ್ಮ ಜೊತೆಗಿದ್ದಾರೆ. ಕ್ಯಾಪ್ಟನ್, ಎಲ್ಲ ಗಮನಿಸ್ತಾ ಇದ್ದೀರಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೇನು ಅಂತಂದರೆ ಈಗಾಗಲೇ ಅದರ ಉಪಟಳ ಕೂಡ ಜಾಸ್ತಿ ಆಗಿದೆ, ಅದನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಕೂಡ ಭಾರತ ಮಾಡ್ತಾ ಇದೆ. ಏನಂತೀರಿ ಸರ್? ನಾವ್ ಆಗ್ಲೇ ಚರ್ಚೆ ಮಾಡ್ಬೇಕಾದ್ರೆ ಇದು ಒಳ್ಳೆ ಸಮಯ ಹೌದು ಅಲ್ಲೋ ಅಂತ ಒಂದು ಪ್ರಶ್ನೆ ಬರ್ತಾ ಇತ್ತು. ನನಗನ್ಸಿದ್ದಂತ ಏನಂತಂದ್ರೆ, ಸರಿಯಾದ ಸಮಯ ಯಾವತ್ತಿಗೂ ಬರಲ್ಲ. ನಾವು ಆರ್ಥಿಕತೆ ಚೆನ್ನಾಗಿ ಇವಾಗ ಎಲ್ಲ ಸರಿ ಹೋಗ್ತಿದೆ, ಇವಾಗ ಯಾಕೆ ಯುದ್ಧ ಬೇಕು ಅಂತೀವಿ. ಸರಿ ಹೋಗ್ತಾ ಇಲ್ಲಿದ್ರೆ ಇದು ಸರಿ ಸಮಯ ಅಲ್ಲ, ಈ ಆರ್ಥಿಕತೆ ಚೆನ್ನಾಗಿಲ್ಲ, ಇವಾಗ ಏನಾದ್ರು ಮಾಡಿದ್ರೆ ಆರ್ಥಿಕತೆ ಇನ್ನೂ ಕುಸಿದು ಹೋಗುತ್ತೆ, ಇನ್ನೂ ನೆಲ ಕಚ್ಕೊಳುತ್ತೆ ಅಂತಂದ್ರೆ ಎರಡೂ ರೀತಿ ನಾವೇ ಮಾತಾಡ್ತೀವಿ. ಹಾಗಾಗಿ ಸರಿಯಾದ ಸಮಯ ಅಂತ ಯಾವ್ದೂ ಇರಲ್ಲ. ನೋಡಿ, ಇನ್ನೊಂದು ರಂಗನಾಥ್ ಅವ್ರೆ, ನಾವು ಇನ್ನೊಂದು ಅರ್ಥ ಮಾಡ್ಬೇಕಂದ್ರೆ, ಜನರಲ್ಲಿ ಇವತ್ತು ಯಾಕೆ ಆಕ್ರೋಶ ಇದೆ? 1-2 ಕಾರಣ ಇದೆ ಅದಕ್ಕೆ. ಅದ್ ಏನ್ ಕಾರಣ ಅಂತಂದ್ರೆ, ನಂಬರ್ ಜಾಸ್ತಿ ಇದೆ. 26 ಜನ ತಿರ್ಕೊಂಡಿದ್ದಾರೆ. ಒಂದೇದ್ದು ನಿಹತ ಸಿಟಿಸನ್ಸ್ ಮೇಲೆ ಆಗಿರೋದು. ನಾನ್ ಕೇಳೋ ಪ್ರಶ್ನೆ ಏನಂತಂದ್ರೆ, ನಾವು ಜನ ಜಾಸ್ತಿ ತಿರ್ಕೊಂಡ್ರೆ ನಮ್ಮವರು ಅನ್ನೋ ಕಾರಣದಿಂದ ಇಷ್ಟು ಉರ್ಕೊಂಡು ಬೀಳ್ತಿದೀವ, ಇಷ್ಟು ಎಚ್ಚೆತ್ತುಕೊಂಡಿದೀವ? ನಮಗೆ ಯಾಕೆ ಒಬ್ರು ಹೋದ್ರೆ, ಇಬ್ರು ಹೋದ್ರೆ, 3 ಹೋದ್ರೆ ಅಲ್ಲಿಗೆ ಅಂದ್ರೆ ಆಕ್ರೋಶ ಬರಲ್ವಾ? ಸೊ ಹಂಗಾಗಿ ನಾನೇನ್ ಹೇಳೋದಂತಂದ್ರೆ, ಪ್ರತಿ ಒಬ್ಬ ಪ್ರಜೆಯ ಜೀವನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಬೇಕು. ನಿಜ ಸರ್. ಆಮೇಲೆ ಸರಿಯಾದ ಸಮಯ ಅಂತಂದ್ರೆ ಕಾಯೋದು ಬೇಡ, ಇದೇ ಸರಿಯಾದ ಸಮಯ. ಯಾಕಂದ್ರೆ ನಾವು ಎಲ್ಲಿವರೆಗೂ ಅಂತ ಕಾಯ್ತೀವಿ? 99ರಲ್ಲಿ ಕಾರ್ಗಿಲ್ ಯುದ್ಧ 25 ವರ್ಷಗಳ ಕಳೆದೋದ್ವು. ಪಾರ್ಲಿಮೆಂಟ್ ಮೇಲೆ 2001ರಲ್ಲಿ ಅಟ್ಯಾಕ್ ಆಗುತ್ತೆ, ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗುತ್ತೆ, 40 ಜನನ ಕಳ್ಕೊಂತೀವಿ. ಹಿಂಗಾಗಿ ಎಲ್ಲಿವರೆಗೂ ಅಂತ ತಡ್ಕೊಂತೀವಿ. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ರವಿ ಜೋಶಿ ಅವರೇ. ಯಾಕಂದ್ರೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಮೊದಲು ಯುದ್ಧ ಬೇಡ, ಯುದ್ಧದ ಪರವಾಗಿ ನಾವಿಲ್ಲ ಅಂದ್ರು. ಇವರ ಧಾಟಿ ಇವ್ರದ್ದು ಯಾವ ರೀತಿ ಇತ್ತು ಅಂತಂದ್ರೆ, ಈ ರಾಷ್ಟ್ರಪತಿಗಳ ಅಂಕಿತ ಹಾಕಿದ್ಮೇಲೆ ಅಂಕಿತವಾದ ಪತ್ರವನ್ನು ತಗೊಂಬಂದು ಇವರು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ರಾಷ್ಟ್ರಪತಿಗಳು ಎಲ್ಲ ಇವರು ಮುಂದಿಟ್ಟು ದಯವಿಟ್ಟು ಸೈನ್ ಹಾಕಿ ಸಿದ್ದರಾಮಯ್ಯನವರೇ ಅಂತ ಕೇಳೋ ರೀತಿಯಲ್ಲಿತ್ತು. ಶೇಮ್. ದೇಶ ಸಂಕಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವಮಾನ ಇದು. ಅದಾದ್ಮೇಲೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿರುವಂಥದ್ದು. ಶೇಮ್. ಸಮಯ ಅಂತಂದ್ರೆ ಯಾವನು ಶತ್ರು ಬರ್ತಾನಲ್ಲ ನುಗ್ಗಿ ಹೊಡೆಯುವಂಥದ್ದೇ ಸಮಯ. ಅದು ಸರ್ ಒಂದು ವಿಷಯ ಹೇಳ್ಬೇಕಿದನ್ನ ಆಮೇಲೆ ಹೇಳ್ತಾರೆ ಇಲ್ಲ ಸಮಯ ಬರಲಿ ಅಂತ. ಸಮಯ ನಿರ್ಧಾರ ಮಾಡುವಂಥದ್ದು ನಾವುಗಳಲ್ಲ, ನೀವುಗಳು ಸೈನಿಕರು, ಕೇಂದ್ರ ಸರ್ಕಾರದವರು. ಏನೋ ಹೇಳ್ತಾ ಇದ್ರಿ, ಹೇಳಿ ಸರ್, ಪ್ಲೀಸ್ ಕಂಟಿನ್ಯೂ. ನೀವು ಸಿಎಂ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಹೇಳ್ತಾ ಇದ್ದೀನಿ. ಇವರು ಅವ್ರ ಪಾಕಿಸ್ತಾನಿ ನ್ಯೂಸ್ ಚಾನೆಲ್ ಅಲ್ಲಿ ಇವ್ರ ಕ್ಲಿಪ್ಪಿಂಗ್ ಬರ್ತಾ ಇತ್ತು ನೋಡಿ. ಇವಾಗ ನಮ್ಮ ಅನುಕೂಲಕ್ಕೆ ಮಾತಾಡ್ತಾರೋ ಅವ್ರ ಅನುಕೂಲಕ್ಕೆ ಮಾತಾಡ್ತಾರೋ ಅಂತ ನಾವೇ ಯೋಚನೆ ಮಾಡ್ಬೇಕಾಗತ್ತೆ. ಈ ಸಮಯದಲ್ಲಾದ್ರೂ ಕೂಡ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಮ ರಾಜಕೀಯ ಬೇಳೆನ ಯಾವಾಗಾದ್ರೂ ಬೇರೆ ಟೈಮಲ್ಲಿ ಬೆಳೆಸ್ಕೊಳ್ಳಿ, ಅದನ್ನ ಅಡ್ವಾಂಟೇಜ್ ತಗೊಳ್ಳಿ. ಬಟ್ ಇದು ಸಮಯನ ದೇಶದ ಯುದ್ಧದ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಾಗ
ಎಷ್ಟು ಜನ ಈಗ ದೇಶ ಯುದ್ಧಕ್ಕೆ ಹೋದ್ರೆ ನನಗ್ ಗೊತ್ತಿದೆ ನಾನು ಎಷ್ಟು ನೋವು ಅನುಭವಿಸಿದ್ದೇನೆ ಅಂತಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ನಾನು ಸತ್ತಿಗೂ ಕೂಡ ಬಯಸಲ್ಲ. ಬಟ್ ನಾನು ಇವತ್ತು ಯುದ್ಧ ಕಾರ್ತಿದ್ದೀನಿ ಒಂದ್ ನಿಮಿಷ ರವಿ ಜೋಶಿ ಸರ್ ಮಾತಾಡ್ತೀನಿ. ಈಗ ಕ್ಯಾಪ್ಟನ್ ಮಾತಾಡ್ತಾ ಇದ್ದಾರೆ, ಒಂದ್ ನಿಮಿಷ ಸರ್. ಕ್ಯಾಪ್ಟನ್ ಪ್ಲೀಸ್ ಕಂಟಿನ್ಯೂ ಕ್ಯಾಪ್ಟನ್. ನಾನು ಅಂತ ಇರೋದು ಎಷ್ಟು ನೋವನ್ನ ಅನುಭವಿಸಿದ್ದೀನಿ ನಾನು ಆ ಸಣ್ಣ ವಯಸ್ಸಲ್ಲಿ. ನನಗೆ ಅವಾಗ ಎಷ್ಟು ಸರ್ವಿಸ್ ಇತ್ತು, 6 ತಿಂಗಳ ಸರ್ವಿಸ್ ಇತ್ತು. 23-24 ವರ್ಷ ವಯಸ್ಸಿನಲ್ಲಿ ಅನುಭವಿಸಬಾರ್ದು. ನಾನು ಹೇಳ್ದೇನಂತಂದ್ರೆ ನಾನು ಶತ್ರುಗೂ ಕೂಡ ನಾನು ಅನುಭವಿಸಿದ ನೋವನ್ನ ಬಯಸಲ್ಲ. ಬಟ್ ಆದ್ರೆ ಈಗ ಸಮಯ ಸಂದರ್ಭ ಎಂತದ ಬಂದಿದೆ ಅಂತಂದ್ರೆ ನಾವು ಎಲ್ಲಿವರೆಗೂ ಅಂತ ಸುಮ್ಮನೆ ಇರ್ತೀವಿ. ಎಷ್ಟು ಜನ ಇವತ್ತು 26 ಜನ ಸತ್ರು, ನಾಳೆ 46 ಜನ ಸಾಯ್ತಾರೆ. ಅವಾಗ ನಾವು ರಿಯಾಕ್ಟ್ ಮಾಡ್ತೀವ, ಅವಾಗೂ ಇದೇ ತರ ಮಾತಾಡ್ತೀವ, ಅವಾಗೂ ನಾವು ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ಹೋಗ್ತೀವ. ಇದೊಂದು ಸಮಯ ಅಲ್ಲ ಅಂತಂದು ಹೇಳ್ತೀವ. ಯಾವ್ದೋ ಒಂದು ರಿಲಿಜನ್ ಬಗ್ಗೆ ನಾವು ಒಂದು ಒಲವನ್ನ ತೋರಿಸ್ತೀವ. ಎಲ್ಲಿದ್ದಾರೆ ಅವರು? ದೀಸ್ ಆರ್ ಮೈ ಬ್ರದರ್ಸ್ ಅಂತ ಎದೆ ತಟ್ಕೊಂಡು ಹೇಳಿದ್ರಲ್ಲ, ಅವ್ರು ಎಲ್ಲಿದ್ದಾರೆ? ನಾನು ಇದನ್ನ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಬಟ್ ಇವ್ರು ದೀಸ್ ಆರ್ ಮೈ ಬ್ರದರ್ಸ್ ಅಂತ ಹೇಳಿದ್ರು ಎಲ್ಲಿದ್ದಾರೆ? ಇದಕ್ಕೂ ಸಂಬಂಧವೇ ಇಲ್ಲ ಸರ್. ಬರುವಂತದ್ದು ಭಾರತೀಯರು ಪಾಕಿಸ್ತಾನಿಯರು ಅಷ್ಟೇ ಬರೋದು. ನಾನು ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತಾ ಇಲ್ಲ. ಆರ್ಮಿದಲ್ಲಿ ಹುಟ್ಕೊಂಡು ಬೆಳ್ಕೊಂಡು ಬೆಳೆದವ್ ನಾನು. ಯಾವತ್ತಿಗೂ ಕೂಡ. ಆದ್ರೆ ನಾನ್ ಹೇಳ್ತಿರೋದು ಏನಂತಂದ್ರೆ, ನೀವು ಒಂದು ಪಕ್ಷವಾಗಿ, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಒಬ್ಬರ ಮೈನಾರಿಟಿ ಇರ್ಲಿ ಮೆಜಾರಿಟಿ ಇರ್ಲಿ, ಅವ್ರ ಬಗ್ಗೆ ನಿಮ್ಮನ್ನ ಒಲವನ್ನ ಜಾಸ್ತಿ ತೋರಿಸ್ಬೇಡ್ರಿ. ಹನೀಫುದ್ದೀನ್ ಉದಾಹರಣೆ ಕೊಟ್ಟೆ ನಾನು, ಅವ್ರ ತಾಯಿ ಉದಾಹರಣೆ ಕೊಟ್ಟೆ. ನೀವು ಆ ತಾಯಿ ಬಗ್ಗೆ ಎಷ್ಟು ಒಳ್ಳೆ ಮಾತನಾಡಿದ್ರಿ. ಬರುತ್ತೆ ಇಲ್ಲಿ ಜಾತಿ ಬಂತ, ಧರ್ಮ ಬಂತ, ಮತ ಬಂತ? ಅಲ್ಲ, ದೇಶ ಅಷ್ಟೇ. ದೇಶದ ಪ್ರತಿಯೊಬ್ಬ ಪ್ರಜೆ, ಅವನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಇಸಾಯಿ ಆಗಿರಲಿ. ಕ್ಯಾಪ್ಟನ್ ರವಿ ಜೋಶಿ ಸರ್ ರವಿ ಜೋಶಿ ಸರ್ ಪ್ಲೀಸ್ ಕಂಟಿನ್ಯೂ. ಅದು ಬಹಳ ಮುಖ್ಯ ಪಾಯಿಂಟ್ ನೀವು ರಂಗನಾಥ್ ನೀವು ಹೇಳಿದ್ರು. that we should not bring it down to the level of Hindu Muslim. Correct. This is nothing to do with Hindu Muslim. Correct. And ಓಕೆ, ಕಾರಣಾಂತರಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮತ್ತವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಕ್ಯಾಪ್ಟನ್ ತಾವು ಮಾತಾಡ್ತಾ ಇದ್ರಿ, ಚೆನ್ನಾಗಿ ಮಾತಾಡ್ತಾ ಇದ್ರಿ. ಮುಂದುವರಿಸಿ ಸರ್, ಮುಂದುವರಿಸಿ. ನಿಮ್ ಜೊತೆ ನಾನು ಮಾತಾಡ್ತೀನಿ. ಇನ್ನೊಂದಿಷ್ಟು ಸಂಗತಿಗಳು, ಡೆವಲಪ್ಮೆಂಟ್ಗಳನ್ನ ನಾವು ನೋಡ್ಕೊಂಡ್ ಬಂದ್ಬಿಡೋಣ. ಪಹಲ್ಗಾಮ್ ಉಗ್ರರ ಬೇಟೆಗಿಳಿತು NIA ತಂಡ. ಈಗಾಗಲೇ NIA ಟೀಮ್ ಆಪರೇಷನ್ ಶುರು ಮಾಡಿದೆ. ಹೈಟೆಕ್ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ 3D ಮ್ಯಾಪಿಂಗ್ ನಡೆಸ್ತಾ ಇದೆ NIA. ಪಹಲ್ಗಾಮ್ ಉಗ್ರರ ಬೇಟೆಗಿಳಿದಿದೆ NIA ತಂಡ. ತಂತ್ರಜ್ಞಾನಕ್ಕೇನು ಕೊರತೆ ಇಲ್ಲ, ಉಪಕರಣಗಳಿಗೇನು ಕೊರತೆ ಇಲ್ಲ. ಭಾರತ ಈಗ ಬೆಳೆದು ನಿಂತಿದೆ. ನಾವು ಆಗಸವನ್ನ ಆಳಲಿಕ್ಕೆ ಹೊರಟಿರುವಂತವರು ಇಸ್ರೋ ಮುಖಾಂತರ. ದೊಡ್ಡ ಸಂಗತಿ ಅಲ್ಲ. ಜೊತೆಗೆ ಬೇರೆ ಬೇರೆ ವಿಜ್ಞಾನ ತಂತ್ರಜ್ಞಾನ ಎಷ್ಟೆಷ್ಟು ಬೆಳೆದಿದೆ ಅದೆಲ್ಲವನ್ನೂ ಕೂಡ ನಾವು ಅದನ್ನು ತಕ್ಷಣಕ್ಕೆ ಅಳವಡಿಸ್ಕೊತೀವಿ. ಎಸ್ ರವಿ ಜೋಶಿ ಸರ್, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಕಂಟಿನ್ಯೂ ಸರ್. ನಾನು ಹೇಳಿದ್ದೇನೆಂದ್ರೆ, ನಾವು ಸ್ಪೆಷಲ್ ಆಪರೇಷನ್ಸ್ ಕಂಟಿನ್ಯೂ ಮಾಡಬೇಕು ಬಲೂಚಿಸ್ತಾನದಲ್ಲಿ ಪರ್ಟಿಕ್ಯುಲರ್ಲಿ. ಮತ್ತು ನಾವು ವಿ ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ಟು ಟಾಕ್ ಟು ತಾಲಿಬಾನ್ ಗವರ್ಮೆಂಟ್ ಇನ್ ಅಫ್ಘಾನಿಸ್ತಾನ್, which is also carrying out some kind of a low-cost war against Pakistan. ಅದನ್ನ ಕೂಡ ನಾವು ಸಪೋರ್ಟ್ ಮಾಡಬೇಕು. ಕರೆಕ್ಟ್. ಈಗ ಅದನ್ನ ನಾವು ಸಪೋರ್ಟ್ ಮಾಡಿದ್ರೆ ನಮಗೆ ಅದು ಆದಷ್ಟು ಪಾಕಿಸ್ತಾನ ವೀಕ್ ಆಗಬೇಕು. ಪಾಕಿಸ್ತಾನ ತನ್ನ ಸಂಪೂರ್ಣ ಬಲವನ್ನು ಕಳ್ಕೋಬೇಕು. ಬಟ್ ಒಂದು ಡೇಂಜರ್ ಏನಂದ್ರೆ, ವಿ ಕೆನಾಟ್ ಹ್ಯಾವ್ ಎ ಕಂಪ್ಲೀಟ್ಲಿ ಫೇಲ್ಡ್ ಬ್ಯಾಂಕ್ರಪ್ಟ್ ಸ್ಟೇಟ್ ಆನ್ ಅವರ್ ಬಾರ್ಡರ್ ವಿಚ್ ಇಸ್ ಅ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್. ಅದು ಬಹಳ ಮುಖ್ಯ. ಅದು ನಾವು ಯೋಚನೆ ಮಾಡಬೇಕು. ನಿಜ. ಒಂದು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಫೇಲ್ ಆದ್ರೆ ಅದು ಎಲ್ಲ ಪೂರ್ತಿ ಪ್ರಪಂಚಕ್ಕೆ ಅದು ಹಾನಿಕಾರಕ. ನಿಜ ಸರ್. ಅದನ್ನ ಈಗ ಹಾವು ಬಿಡೋರು ಕೂಡ ಯೋಚನೆ ಮಾಡ್ಬೇಕಲ್ಲ ಸರ್. ಇದು ಬಿಟ್ರೆ ನನಗೂ ಕಚ್ಚುತ್ತೆ, ನಿನಗೂ ಕಚ್ಚುತ್ತೆ ಅಂತ ಬರೀ ನಾವಷ್ಟೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ ಸರ್? ಹೌದು, ಅಲ್ಲ, ಅವರು ಯೋಚನೆ ಮಾಡಲೇಬೇಕು. ಅವರು ಅದಕ್ಕೆ ಪ್ರಯತ್ನ ಮಾಡಬೇಕು. ಬಟ್ ಈಗ ನೋಡಪ್ಪ, so if somebody is determined to commit suicide, what can you do? Correct. You have to go and stop him. You have to go and stop him Correct. from committing suicide. Correct. And he is committing suicide with nuclear weapons on his chest. ತನ್ನ ಕೊರಳಲ್ಲಿ ಒಂದು 10 ನ್ಯೂಕ್ಲಿಯರ್ ವೆಪನ್ಸ್ ಹಾಕೊಂಡು ಐ ಆಮ್ ಗೋಯಿಂಗ್ ಟು ಕಮಿಟ್ ಸೂಸೈಡ್ ಅಂದ್ರೆ ಅವನಿಗೂ ಡೇಂಜರು, ನಮಗೂ ಡೇಂಜರ್. ನಿಜ. ಯಾಕಂದ್ರೆ ಈಗ ಹಿಂದಿಂದೆ ನಾವು 3 ಬಾರಿ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ, ಅದರ ಉಪಟಳ ತಡೆಯಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ, ಸರಿಯಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವ್ಯಾವ ಅಸ್ತ್ರಗಳು ಹೊರಗಡೆ ಬಂದವು, ಎಷ್ಟು ಅಣ್ವಸ್ತ್ರಗಳು ಹೊರಗಡೆ ಬಂದವು,
ಇದೆಲ್ಲವನ್ನೂ ಕೂಡ ನಾವು ನೋಡ್ತೀವಿ. ಅದನ್ನೇ ಪ್ರೇಮ್ ಶೇಖರ್ ಬಹಳ ಅದ್ಭುತವಾಗಿ ಹೇಳ್ತಾರೆ. ಈ ಯಾವ್ಯಾವ ರೀತಿಯ ಒಪ್ಪಂದಗಳನ್ನು ಪಾಕಿಸ್ತಾನ ಮಾಡ್ಕೊಂಡಿದೆಯೋ, ಕೈಯಲ್ಲಿ ಕಟೋರಿ ಹಿಡ್ಕೊಂಡು ಏನು ಗೊತ್ತಾ, ಈ ದೇಶಗಳ ಎದುರುಗಡೆಗೆ ಭಿಕ್ಷೆ ಕೊಡಿ ಅಂತ ಕೇಳ್ತಿರುವಂಥ ಒಂದು ದೇಶ ಇದನ್ನು ಮಾಡಿಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಅದನ್ನೇ ಪ್ರೇಮ್ ಶೇಖರ್ ಬಹಳ ಅದ್ಭುತವಾಗಿ ಹೇಳ್ತಾರೆ. ಇವೆಲ್ಲವೂ ಕೂಡ ಇಲ್ಲಿ ಯಾವ್ಯಾವ ರೀತಿ ನಿರ್ಮಾಣ ಆಗಿದೆ ಆ ಶಸ್ತ್ರಾಸ್ತ್ರಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಡಲಿಕ್ಕೆ, ಅಂಥದ್ದೇ ಸೇಮ್ ಕೋಠಿಗಳು ಕೂಡ ಸೌದಿ ಅರೇಬಿಯಾದಲ್ಲಿ ನಿರ್ಮಾಣ ಆಗಿದೆ. ಅದರ ಅರ್ಥ ಏನು, ಯಾವ ಸಂದರ್ಭದಲ್ಲಿ ಯಾರು ಎಲ್ಲಿಗೆ ಸಾಗಿಸಿದಾರೋ ಗೊತ್ತಿಲ್ಲ ಅನ್ನುವಂಥದ್ದು. ಪ್ರೇಮ್ ಶೇಖರ್ ನಮ್ಮ ಜೊತೆಗಿದ್ದಾರೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಭಾಳ ಹತ್ತಿರದಿಂದ ಬಲ್ಲಂಥವ್ರು, ಅದರ ಆಳ ಅಗಲಗಳನ್ನು ಅರಿತಿರುವಂಥವ್ರು, ಭಾಳ ಅದ್ಭುತವಾದಂಥ ಲೇಖಕರು. ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. 2 ಮೀಟಿಂಗ್ಗಳು ಇಂಪಾರ್ಟೆಂಟ್ ಮೀಟಿಂಗ್ಗಳಾಗಿದೆ. ಈಗ 3ನೇ ಮೀಟಿಂಗ್ ಶುರುವಾಗಿದೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಅದರ ವಿವರಗಳನ್ನು ಕೂಡ ನಾವು ನಿಮಗೆ ಕೊಡ್ತೀವಿ. ಅದಾದಮೇಲೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯುತ್ತೆ. ನೋಡಿ, ಪುಲ್ವಾಮಾ ದಾಳಿಗೂ ಮೊದಲು ನಡೆದಂಥ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಮತ್ತೊಂದು ಸರಿ ಆಗಿರುವಂಥದ್ದು. ಇದಾದ ಮೇಲೆ ಪ್ರಮುಖವಾದ ನಿರ್ಧಾರ ಹೊರಗಡೆ ಬರುತ್ತೆ. ನಿನ್ನೆ ಪ್ರಧಾನಿಯವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ, ಟೈಮೂ ನಿಮ್ಮದೇ, ಟಾರ್ಗೆಟೂ ನಿಮ್ಮದೇ, ಏನು ಮಾಡ್ತೀರಿ ಮಾಡಿ, ಆ ಪ್ರಹಾರಕ್ಕೆ ಅಂತಿಮ ನಿರ್ಧಾರನೇ ನಿಮ್ಮದು, ಜೊತೆಗೇನು ಅಂದರೆ ನಿಮಗೆ ಸಂಪೂರ್ಣವಾದಂಥ ಪರಮಾಧಿಕಾರ. ಇದು ಪ್ರಧಾನಿಯವರು ಹೇಳಿದಂಥ ಮಾತು. ಬಹುಶಃ ಒಬ್ಬ ಯಾವುದಾದ್ರೂ ದೇಶದ ಜನನಾಯಕನಿಗೆ ತನ್ನ ಸೈನ್ಯದ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನುವಂಥ ಒಂದು ಪ್ರತೀಕ ಇದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಎಸ್, ಬನ್ನಿ, ನಮ್ಮ ಜೊತೆಗೆ ಪ್ರೇಮ್ ಶೇಖರ್ಜಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಶೇಖರ್ ಸರ್, ಗಮನಿಸ್ತಾ ಇದ್ದೀರಿ ತಾವು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಒಂದು ಕಡೆಗೆ ಪಾಕಿಸ್ತಾನದ ಭಯ ಭೀತಿಗಳು ಕೂಡ ಜಾಸ್ತಿ ಆಗಿದೆ. ರಾತ್ರಿ ಕಣ್ಣುಜ್ಜುಗಂತ ಎದ್ದು ಬಂದು ಪಾಕಿಸ್ತಾನದ ಸಚಿವನೊಬ್ಬ 2.5 ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಪಾಕಿಸ್ತಾನ ಎಷ್ಟು ಬೆದರಿ ಬಿದ್ದು ಹೋಗಿದೆ ಅಂತ. ಏನಂತೀರಿ ಸರ್? ಹೌದು, ಅವ್ರದ್ದು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ರಾತ್ರಿ 2:30ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಂಡಿಯೇನು 24 ಇಂದ 36 ಅವರ್ ಒಳಗಡೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ, ಫಾಲ್ಸ್ ಎಲಿಗೇಷನ್ ಎಲ್ಲ ಮಾಡ್ಕೊಂಡು ಅಂತ ಹೇಳಿದ್ರು. ಅದು ನೀವು ಹೇಳಿದಾಗೆ ಅದು ಅವ್ರಿಗೆ ಎಷ್ಟು ಪ್ಯಾನಿಕ್ ಆಗಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ ಸರ್. ಎಸ್, ನಿಮ್ಮ ಮಾತನ್ನು ಒಪ್ತೀನಿ ನಾನು. ಓಕೆ ಓಕೆ ಸರ್ ಸರ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ನಾನು ಮತ್ತಷ್ಟು ಮಾತಾಡ್ತೀನಿ. ನವೀನ್ ನಗಪ್ಪನವರು, ತಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ದೀರಿ. ನಾನು ಹೇಳಿದೆ, ಈ ಬಾರಿ ಏನಾದರೂ ಈ ಸಾಂಪ್ರದಾಯಿಕ ಶೈಲಿಯನ್ನು ಬಿಟ್ಟು ಬೇರೆದ್ದೇ ರೀತಿ ಹೊಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿವೆ ಅಂತ ಏನಂತೀರಿ ಅದ್ರ ಬಗ್ಗೆ? ಯಾವ್ದಾರ ಇಂಥ ಒಂದು ದೇಶವನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಅದೇನು ಬಹಳ ದೊಡ್ಡ ವಿಷಯ ಅಲ್ಲ ನಮಗೆ. ಈಗ ನೋಡ್ರಿ, ಅವ್ರ ಎಕಾನಮಿ ನೋಡಿದ್ರೆ ನಮ್ಮ ಎಕಾನಮಿ ನೋಡಿದ್ರೆ ವ್ಯತ್ಯಾಸ ನಮ್ಗೆ ಎಲ್ಲರಿಗೂ ಕಂಡು ಬರುತ್ತೆ. ಅವ್ರು ಇರೋ ಡಿಫೆನ್ಸ್ ಬಡ್ಜೆಟ್ ಗಿಂತ 8 ಪಟ್ಟು ಜಾಸ್ತಿ ನಮ್ಮ ಡಿಫೆನ್ಸ್ ಬಡ್ಜೆಟ್ ಇರೋದ್ರಿಂದ ಸಹಜವಾಗಿ ನಮ್ಮಲ್ಲಿರುವಂತ ಇಕ್ವಿಪ್ಮೆಂಟ್ಸ್, ನಮ್ಮಲ್ಲಿರುವಂತ ಮ್ಯಾನ್ ಪವರ್ ಅವ್ರಿಗೆ ನಮಗೆ ಕಂಪ್ಯಾರಿಸನ್ ಇಲ್ಲ. ಬಟ್ ನಾವ್ ಇವಾಗ ಯಾವ್ದಾರೋ ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತಂದ್ರೆ, ನೀವು ಆಗ್ಲಿಂದ ಹೇಳ್ತಾ ಇದ್ದೀರಾ ಇಷ್ಟು ಮೀಟಿಂಗ್ ಆಗ್ತಿದೆ, ಚರ್ಚೆ ಆಗ್ತಿದೆ. ಏನಕ್ಕೆ ಚರ್ಚೆ ಆಗ್ತಿದೆ ಅಂತಂದ್ರೆ, ಇಟ್ ಇಸ್ ನಾಟ್ ಓನ್ಲಿ ದ ಮಿಲಿಟರಿಲಿ ಆಕ್ಷನ್, ಅಂದ್ರೆ ಹ್ಯೂಮನ್ಲಿ ಇನ್ಫ್ಲಿಕ್ಟ್ ಏನ್ ಮಾಡ್ತೀವಲ್ಲ ಅದೊಂದಕ್ಕೆ ಮುಗಿಯಲ್ಲ. ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ದೇರ್ ಆರ್ ಲಾಟ್ ಆಫ್ ಎವೆನ್ಯೂಸ್ ಆಲ್ಸೋ. ಎಕನಾಮಿಕಲಿ ಅವ್ರನ್ನ ಹೆಂಗ್ ಕುಗ್ಗಿಸ್ಬೇಕು, ಇಂಟರ್ನ್ಯಾಷನಲ್ ಕಮ್ಯುನಿಟಿನ ನಮ್ ಕಡೆಗೆ ಹೇಗ್ ತಗೋಬೇಕು, ಅದ್ರದ್ದು ಒಂದು ಇದನ್ನ ಬಿಲ್ಡಪ್ ಹೇಗ್ ಮಾಡ್ಬೇಕು. ಇವಾಗ ಆ ದೇಶದ ಪಾಕಿಸ್ತಾನದಲ್ಲಿ ದೇರ್ ಆರ್ 3 ಮೇಜರ್ ನೇಬರ್ಸ್. ಚೈನಾ ಬಿಟ್ರೆ ನಾವಿದ್ದೀವಿ, ಈ ಕಡೆ ಇರಾನ್ದವ್ರು ಇದ್ದಾರೆ, ಆಮೇಲೆ ಅಫ್ಘಾನಿಸ್ತಾನದವ್ರು ಇದ್ದಾರೆ. ಯಾರ ಜೊತೆಗೆ ಅವ್ರ ಸಂಪರ್ಕ ಸಂದರ್ಭ ಸರಿ ಇದೆ ಹೇಳಿ? ಅವ್ರಿಗೆ ಇರಾನ್ ಕಂಡ್ರೆ ಆಗಲ್ಲ, ಅಫ್ಘಾನಿಸ್ತಾನ ಅವರು. ನವೀನ್ ನಗಪ್ಪನವರು ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿರಿ. ಪ್ರೇಮ್ ಶೇಖರ್ಜಿ, ತಾವು ಹೇಳ್ತಾ ಇದ್ರಿ ಏನು ಅಂದ್ರೆ, ನಾನು ಹೇಳಿದೆ ಒಂದು ಮಾತನ್ನ, ಈ ಬಾರಿ ಸಾಂಪ್ರದಾಯಿಕ ಶೈಲಿ ಬಿಟ್ಟು ಬೇರೆದ್ದೇ ರೀತಿಯಲ್ಲಿ ಪಾಠ ಕಲಿಸಬೇಕು ಅಂತ ಭಾರತ ಸಿದ್ಧತೆ ನಡೆಸ್ತಾ ಇದೆ ಅಂತ. ಸರ್, ಜಸ್ಟ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ನಿನ್ನೆ ಪಾಕಿಸ್ತಾನದಲ್ಲಿ ನಡೆದಂಥ 4 ಬೆಳವಣಿಗೆಗಳು. ಒಂದು ಕಡೆಗೆ ಏನು ಅಂದರೆ, ವಿಶ್ವ ಬ್ಯಾಂಕ್ ತಪರಾಕಿ ಕೊಟ್ಟಿದೆ, ಅದನ್ನು ಪಕ್ಕಕ್ಕೆ ಇಡೋಣ. 3 ಕಡೆಗೆ ಆಗಿರುವಂಥ ದೊಡ್ಡ ಪ್ರತಿಭಟನೆಗಳು, 3 ಕಡೆಗೆ. ಬಾಲ್ಟಿಕ್ ಪ್ರದೇಶದಲ್ಲಿ ಆಗಿರುವಂಥ ಪ್ರತಿಭಟನೆ, ಸಿಂಧ್ನಲ್ಲಿ ಆಗಿರುವಂಥ ಪ್ರತಿಭಟನೆ, ಬಲೂಚಿಸ್ತಾನದಲ್ಲಿ ಆಗಿರುವಂಥ ಪ್ರತಿಭಟನೆ. ಅಂದರೆ ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನಕ್ಕೆ ಇದು ಒಳ್ಳೆಯ ಸೂಚನೆ ಅಲ್ಲ. ಏನಂತೀರಿ ಸರ್? ನಿಜ, ಇದು ಪ್ರತಿಭಟನೆ ಅಷ್ಟೇ ಅಲ್ಲ. ನಿನ್ನೆ ರಾತ್ರಿ ಬಲೂಚಿಸ್ತಾನದಲ್ಲಿ 102 ಪಾಕಿಸ್ತಾನಿ ಸೈನಿಕರನ್ನ ಬಲೂಚಿಗಳು ಕೊಂದಿದ್ದಾರೆ. ಅಂದ್ರೆ ಬಲೂಚಿಸ್ತಾನ್ ಮತ್ತು ಅಫ್ಘಾನ್ ಬಾರ್ಡರ್ ಇದ್ದ ಬಹುದೊಡ್ಡ ತನ್ನ ಸೇನೆಯನ್ನ
ಪಾಕಿಸ್ತಾನ ಈ ಭಾರತದ ಗಡಿಗೆ ತರೋದನ್ನ ನೋಡಿದ ತಕ್ಷಣ ಅವರು ದೊಡ್ಡದಾಗಿ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ರಾತ್ರಿಯ ಘಟನೆ 102 ಜನ ಅಳಿದುಳಿದ ಪಾಕಿಸ್ತಾನಿ ಸೈನಿಕರಲ್ಲಿ 102 ಜನ ಹತರಾಗಿದ್ದಾರೆ ನಿನ್ನೆ ರಾತ್ರಿ. ಮತ್ತೆ ಸಿಂಧ್ನಲ್ಲಿ ನಡೀತಾ ಇರೋದು ಇನ್ಫ್ಯಾಕ್ಟ್ ಆಕ್ಚುಲಿ ನದಿ ನೀರಿನ ಬಗ್ಗೆ. ಆದ್ರ ಸಿಂಧ್ನವರ ಪ್ರತಿಭಟನೆ ನಮ್ಮ ವಿರುದ್ಧ ಅಲ್ಲ, ಪಂಜಾಬಿಗಳ ವಿರುದ್ಧ. ಪಂಜಾಬ್ನ ಚೋಲಿಸ್ತಾನ್ ಮುರಳುಗಾಡಿಗೆ ನೀರು ಸಿಂಧು ನದಿ ನೀರನ್ನು ತಾವೇ ಉಪಯೋಗಿಸಬೇಕು ಅಂತ ಪಂಜಾಬಿಗಳು ಕಟ್ತಾ ಇದ್ದಂತ ನಾಲೆ ಇದೆಯಲ್ಲ, ಅದರ ವಿರುದ್ಧ ಸಿಂಧಿಗಳು ಪ್ರತಿಭಟನೆ ಮಾಡಿದ್ದಾರೆ. ಇದರೆಲ್ಲದರಲ್ಲೂ ಸಹ ಅವರು ಅಂದ್ರೆ ಆಕ್ಚುಲಿ ಪಾಕಿಸ್ತಾನದ ಈಗಿನ ಸರ್ಕಾರ ಮತ್ತೆ ಸೇನೆ ನೀತಿಗಳನ್ನ ವಿರೋಧಿಸ್ತಾ ಇದ್ದಾರೆ. ಇದನ್ನ ಪಾಕಿಸ್ತಾನದ ಒಬ್ರು ದೊಡ್ಡ ಇನ್ಫ್ಲೂಯೆನ್ಸರ್ ಮತ್ತೆ ಜರ್ನಲಿಸ್ಟ್ ಸಬೀನಾ ಕಯಾನಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ತೊಂದರೆ ಆಗ್ತಾ ಇರೋದು ಇಂಡಿಯಾದಿಂದಲ್ಲ, ಇಬ್ಬರಿಂದ. ಮುಖ್ಯವಾಗಿ ಈ ಜನರಲ್ ಆಸಿಫ್ ಮುನೀರ್ ಮತ್ತೆ ಅವರು ಒಂದು ಪದ ಉಪಯೋಗಿಸ್ತಾರೆ, ನಾನು ಅದನ್ನ ಸಾರ್ವಜನಿಕರಿಗೆ ಹೇಳಬಾರದು, ಆದ್ರೆ ಅದು ಈಗ ಸಾರ್ವಜನಿಕರಿಗೆ ಬಂದ್ಬಿಟ್ರೆ ಹೇಳೇ ಬಿಡ್ತೀನಿ. ಈ ಜನರಲ್ ಆಸಿಫ್ ಮುನೀರ್ ಮತ್ತೆ ಅವರ ಗರ್ಲ್ ಫ್ರೆಂಡ್ ಮರಿಯಂ ನವಾಜ್, ಇವರಿಬ್ರು ನಮ್ಮ ವಿರೋಧಿಗಳು. ಈಗ ನೀವು ಕೊಲ್ಲೋದಾದ್ರೆ ಇವ್ರನ್ನ ಕೊಲ್ಲಿ ಅಂತ ಸಬೀನಾ ಕಯಾನಿ ಹೇಳ್ತಾರೆ. ಸೊ ಮತ್ತೆ ಅಫ್ಘಾನಿಸ್ತಾನ ನಮ್ ಪರವಾಗಿದೆ. ಇಷ್ಟೆಲ್ಲ ಇರೋದ್ರಿಂದ ಹೆದರಿನೇ ಪಾಕಿಸ್ತಾನ ಏನ್ ಮಾಡಿದೆ, ತನ್ನ F-16 ಗಳನ್ನ ತಗೊಂಡೋಗಿ ಅದರ ದೊಡ್ಡ ಭಾಗವನ್ನ ಪಾಸ್ನಿನಲ್ಲಿ ಇಟ್ಟಿದೆ. ಪಾಸ್ನಿ ಇರೋದಲ್ಲಿ ಗ್ವಾಡರ್ಗಿಂದ ಆಚೆಗೆ. ಯಾಕಂದ್ರೆ ನಮ್ದು S-400 ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ರಷ್ಯನ್ ತಗೊಂಡಿರೋದು, ಅದರ ರೇಂಜ್ 400 ಕಿಲೋಮೀಟರ್ಸ್. 400 ಕಿಲೋಮೀಟರ್ಸ್ ಆಚೆಗೂ ಅದನ್ನ ತಗೊಂಡೋಗಿ ಇಡಬೇಕು ಅಂತ ಹೇಳಿದ್ರೆ ಪಾಸ್ನಿನೇ ಅವರ ಇದು ಆಯ್ತಾ. ಸೊ ಹೀಗ ಅಲ್ಲಿಟ್ಟಿದ್ದಾರೆ. ಆದ್ರೆ ಆಕ್ಚುಲಿ ನಮ್ದು ಇದ್ರದ್ದು 600 ಕಿಲೋಮೀಟರ್ ಇದೆ ರೆಡಾರ್ ರೇಂಜ್ S-400. ಸೊ ಅವು ಅಲ್ಲಿಂದ ಉಡಾವಣೆ ಆದ ತಕ್ಷಣ ಗೊತ್ತಾಗ್ತದೆ. 400 ಕಿಲೋಮೀಟರ್ ರೇಂಜ್ ಒಳಗೆ ಬಂದ ತಕ್ಷಣ ಅವುಗಳನ್ನ ನಮ್ಮ ನಮ್ಮ S-400 ಅದು ಡಿಫೆನ್ಸ್ ಸಿಸ್ಟಮ್ ಅದನ್ನ ಉಳಿಸ್ಬಿಡ್ತದೆ. ಇಷ್ಟೆಲ್ಲ ನೋಡುವಾಗ ಪಾಕಿಸ್ತಾನ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕನ್ವೆನ್ಷನ್ ವಾಲ್ಗೆ ಅದು ತಯಾರಾಗಿಲ್ಲ. ಹೆಚ್ಚಿನ ತನ್ನ ಸಣ್ಣ ಪ್ರಮಾಣದ ಆಯುಧಗಳನ್ನೆಲ್ಲ ಯುಕ್ರೇನ್ಗೆ ಮಾರ್ಬಿಟ್ಟಿದೆ ದುಡ್ಡುಗೋಸ್ಕರ. ಇನ್ನು ಅದರಲ್ಲಿ ಅಣ್ವಸ್ತ್ರಗಳು ಇಲ್ಲ ಅನ್ನೋ ಸಾಧ್ಯತೆನೆ 99.9% ನಾನು ಹೇಳ್ತೀನಿ. ಅಮೆರಿಕಾದಿಂದ ಬಚಾವ್ ಮಾಡ್ಕೊಂಡು ಎಲ್ಲಾದ್ರೂ ಒಂದೆರಡೋ ಉಳಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ದೊಡ್ಡ ಭಾಗ ಹೊರಟೋಗಿದೆ. ದೀಪಾವಳಿ ಸಂದರ್ಭದಲ್ಲಿ ಈ ಮನೆಯವರ ಕಣ್ಣು ತಪ್ಪಿಸ್ಬಿಟ್ಟು ಒಂದಷ್ಟು ಪಟಾಕಿಗಳನ್ನ ಇಟ್ಟಿರ್ತೀವಲ್ಲ ಸರ್, ಇದಕ್ಕೂ ರೆಡಿ ಆತರ ಅಲ್ಲ. ನಾನು ಹೇಳ್ತಾ ಇದ್ದೆ, ದೀಪಾವಳಿ ಸಂದರ್ಭದಲ್ಲಿ ಮನೆಯವ್ರ ಕಣ್ಣು ತಪ್ಪಿಸಿ ಒಂದಷ್ಟು ಪಟಾಕಿಗಳನ್ನು ಉಳಿಸ್ಕೊಂಡ್ಬಿಟ್ಟಿರ್ತಾರೆ ಮಕ್ಳುಗಳು. ಆ ತರ ಯಾವ್ದೋ ಒಂದೆರಡು ಉಳಿದಿರ್ಬೇಕು ಅಂತಿರ್ತಾವು. ಹೌದು ಹೌದು ಎಕ್ಸಾಕ್ಟ್ಲಿ. ಅಂತದಿದ್ರೆ ನಾವು ಯೋಚನೆ ಮಾಡ್ಬೇಕು, ಆದ್ರೆ ಅದಕ್ಕೂ ಯೋಚನೆ ಮಾಡ್ಬೇಕಾಗಿಲ್ಲ. ನಮ್ಮ S-400 ಡಿಫೆನ್ಸ್ ಸಿಸ್ಟಮ್ ಮತ್ತೆ ನಮ್ಮದೇ ಪೃಥ್ವಿ ಮತ್ತೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದು ಆಕ್ಚುಲಿ ದಟ್ ವಿಲ್ ಟೇಕ್ ಕೇರ್ ಆಫ್ ಪಾಕಿಸ್ತಾನ್ ಶಾಹೀನ್ 1 and 2. ಎಸ್ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್, ದಯವಿಟ್ಟು 1 ಗಂಟೆಗೂ ಕೂಡ ನೀವು ನಮ್ಮ ಜೊತೆಗೆ ಲೈವಲ್ಲಿ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸರ್. ತಮಗೂ ಕೂಡ ಜೊತೆಗೆ ಕ್ಯಾಪ್ಟನ್ ನವೀನ್ ನಾಗಪ್ಪನವ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಇದು ಇಲ್ಲಿ ತನಕದ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.